ನನಗೇನೆ, ಈ ಮಾತುಗಳು ನನಗೇನೆ, ಇವುಗಳಿಂದ ನನ್ನ ಬಿಡಿಸು ಅಂತೇಳಿ ನೀನು ಕರೆದ್ರೆ ಅವನ್ ಬಿಡಿಸ್ತಾನೆ. ಒಬ್ಬ ಭಿಕ್ಷುಕನು, ಬಾರ್ತಿಮಾಯನು, ಕುರುಡನು ದಾರಿಯ ಮಗುಲಲ್ಲಿ ಕೂತಿದ್ದಾನೆ. ಅವನ ಕಣ್ಣು ಕಾಣ್ತಾ ಇಲ್ಲ, ಅವನು ನಡಿಬೇಕು, ಅವನ ಮುಂದಗಡೆ ದಾರಿ ಇದೆ, ಬಟ್ ಕಣ್ಣು ಕಾಣ್ತಾ ಇಲ್ಲ. ಹಲ್ಲೆಲೂಯಾ. ಬಟ್ ಇಲ್ಲಿ ವಾಕ್ಯ ಓದಿದಂತ ವಾಕ್ಯದ ಕಡೆ ನೋಡುವಾಗ ದಾರಿ ಇದೆ, ಕಣ್ಣು ಇದೆ, ಬಟ್ ಮನುಷ್ಯ ನಡ್ಕೊಂಡು ಹೋಗೋ ದಾರಿ ಸರಿ ಇಲ್ಲ. ಹಲೋ ಹಲೋ, ಇಲ್ಲೇ ಇದ್ದೀರಾ? ಪಕ್ಕದಲ್ಲಿ ಕಪಾಳ ಕೊಟ್ರು ಅಂದೇಳ್ರಿ, ಉತ್ಸಾಹನ ಕುತ್ಕೊಬೇಕು. ನಿಮ್ಮ ಅಪ್ಪನ ಗಂಟು ಏನು ಏಸಪ್ಪ ತಿಂದಿಲ್ಲ ಅಂತ ಹೇಳ್ರಿ. ನಿಮ್ಮ ಅಪ್ಪಂದು ಗಂಟು ನೀನ್ ತಿಂತಾರೆ ಗಂಟೆ, ನಾನು ಏಸಪ್ಪಂದು. ನಿನ್ ಗಂಟು ಏಸಪ್ಪ ತಿಂದಿಲ್ಲ, ನಗ್ನಗ್ದ ಕುತ್ಕೋ ಹೇಳ್ರಿ. ಜೋರಾಗಿ ಮಾತಾಡಿ, ನಗ್ನಗ್ದ ಕುತ್ಕೋ. ನೀನ್ ಅಲ್ಲಲ್ಲ, ಏನು ಉದುರಾಗಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇಲ್ಲಿ ದೇವರು ದಾರಿ ಕುರಿತು ಮಾತಾಡ್ತಾ ಇದ್ದಾರೆ. ಕೆಲವು ದಾರಿಗಳು ನಮ್ಮ ಜೀವಿತಗಳಲ್ಲಿ ಮುಚ್ಚಲ್ಪಟ್ಟಿದೆ, ಕೆಲವೊಂದು ದಾರಿಗಳನ್ನ ನಾವು ಹತ್ತಬೇಕಾಗಿತ್ತು, ಹತ್ತಕ್ಕಾಗಿಲ್ಲ. ಆದ್ರೆ ದೇವರು ಕೆಲವೊಂದು ದಾರಿಗಳನ್ನ ನಮಗಾಗಿ ತೆರೆದುಕೊಡ್ತಾನೆ. ದೇವರು ಕೆಲವು ದಾರಿಗಳನ್ನು ನಮಗಾಗಿ ತೆರೆದುಕೊಡುವಾಗ ಆ ದಾರಿಯಲ್ಲಿ ಪ್ರವೇಶ ಮಾಡುವವರೆಗೂ ಸೈತಾನನು ಫೈಟ್ ಮಾಡ್ತಾನೆ. ದೇವರು ನಮಗಾಗಿ ಇಟ್ಟಿರುವಂತ ಒಂದು ದಾರಿ ಇದೆ, ಆ ದಾರಿಯಲ್ಲಿ ಕಾಲಿಡುವವರೆಗೂ ಸ್ವಲ್ಪ ಸಮಸ್ಯೆ, ಸ್ವಲ್ಪ ಕಷ್ಟ, ಸ್ವಲ್ಪ ಹೋರಾಟ. ಆ ದಾರಿಯಲ್ಲಿ ಕಾಲಿ ಇಡೋವರೆಗೂ ಅವನು ಫೈಟ್ ಮಾಡ್ತಾ ಇರ್ತಾನೆ. ನೀನ್ ಯಾವಾಗ ಆ ದಾರಿಯಲ್ಲಿ ಕಾಲಿಡ್ತೀಯೋ ಫೈಟ್ ಅಲ್ಲಿಗೆ ನಿಂತೋಗುತ್ತೆ. ಯಾಕೆ ಅಂದ್ರೆ ನೀನು ಆ ದಾರಿಯಲ್ಲಿ ಕಾಲಿಟ್ಬಿಟ್ಟೆ. ಅಯ್ಯೋ, ನಾನು ಹೋಗಕ್ಕೆ ನಿಮ್ಗೆ ಹೇಳ್ಬಿಟ್ಟೆ ನೋಡ್ರಿ. ಆ ದಾರಿ ಓಪನ್ ಮಾಡಿರೋದು ಯಾರಿಗೋಸ್ಕರ? ಯಾರಿಗ ಓಪನ್ ಮಾಡಿರಲ್ಲ ನನಗೆ ಗೊತ್ತಿಲ್ಲ. ದೇವ್ ನನಗೋಸ್ಕರ ದಾರಿ ಓಪನ್ ಮಾಡಿದಾರ. ನಾನು ಆ ದಾರಿಯಲ್ಲಿ ಕಾಲಿಡ್ತೀನಿ. ಈಗ ಆಮೇಲೆ ಹೇಳಿ ಏನು ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ದೇವರು ದೇವರ ಮಕ್ಕಳಿಗಾಗಿ ಅವನು ಕೆಲವು ದಾರಿಗಳು ಓಪನ್ ಮಾಡ್ತಾನ. ಹಲ್ಲೆಲೂಯಾ. ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ. ದೇವರು ನಿನಗಾಗಿ ಕೆಲವು ದಾರಿಗಳು ಓಪನ್ ಮಾಡ್ತಾನ. ಹಲ್ಲೆಲೂಯಾ. ಆ ದಾರಿಯಲ್ಲಿ ನೀನು ಕಾಲಿಡೋವರೆಗೂ ಸ್ವಲ್ಪ ಯುದ್ಧ, ಸ್ವಲ್ಪ ಫೈಟ್, ಸೈತಾನ ಭಯಂಕರ ಹೋರಾಟ ಮಾಡ್ತಾನೆ. ಎಲ್ಲಿವರೆಗೂ? ನೀನು ಆ ದಾರಿಯಲ್ಲಿ ಕಾಲಿಡೋವರೆಗೂ. ನೀನು ಆ ದಾರಿಯಲ್ಲಿ ಕಾಲಿಡೋವರೆಗೂ ಸ್ವಲ್ಪ ಕಷ್ಟ. ನೀನ್ ಯಾವಾಗ ನಿನ್ನ ಕಾಲು ತೆಗೆದು ದಾರಿ ಇಡ್ತೀಯೋ ಹೋರಾಟ ನಿಂತೋಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ದೋಣಿಯ ಹಿಂದೆಗಡೆ ಇದ್ದಾರೆ. ಯೇಸುವಿನ ಕಾಲು ಮುಂದೆಗಡೆ ಬಂದ್ರೆ, ಪ್ರಸಂಗ ಅರ್ಥ ಆಗ್ತಿದ್ಯಾ? ಯೇಸುವಿನ ಶಿಷ್ಯರು ಪ್ರಯಾಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯೇಸು ಹೇಳಿದ್ರು, ನೀವು ನಡೆಸಿರಿ, ನಾನು ಹಿಂದೆ ಇರ್ತೀನಿ. ಕೆಲವೊಂದು ಟೈಮಲ್ಲಿ ಯೇಸು ಹಿಂದೆ ಇರ್ತಾರ, ಕೆಲವು ಟೈಮಲ್ಲಿ ಯೇಸು ಮುಂದೆ ಇರ್ತಾರ. ಎರಡಕ್ಕೂ ನೀವು ಪ್ರಶ್ನೆ ಮಾಡಬಾರ್ದು. ಹಿಂದೆಗಡೆ ಇರ್ತಾನೆ, ಸ್ವಲ್ಪ ಲೇಟಾಗಿ ಬರ್ತಾನೆ. ಲೇಟಾಗಿ ಬಂದ್ರು ಎಲ್ರಿಗೂ ಅಲ್ಲ. ಹಲ್ಲೆಲೂಯಾ. ಲೇಟಾಗಿ ಬಂದ್ರು ನನ್ನ ದೇವ್ರು ಲೇಟೆಸ್ಟ್ ಆಗಿ ಬರ್ತಾನ. ಕೆಲವು ಮುಂದೆ ಇರ್ತಾನೆ, ಸಡನ್ ಆಗಿ ಹಿಂದೆ ಹೋಗಲ್ಲ. ಅವನ್ ಕಾರ್ಯ ಸಾಧಿಸ್ಬಿಟ್ಟೆ ಹಿಂದೆ ಹೋಗೋದು. ಸುಮ್ಮನೆ ಚಪ್ಪಾಳೆ ಹೊಡಿಬೇಡ್ರಿ, ಸುಮ್ಮನೆ ಚಪ್ಪಾಳಲ್ಲಿ ನಡೆಯಲ್ಲ. ದೇವ್ರ ಮಹಿಮೆ ಹಿಡ್ಕೊಂಡು, ದೇವ್ರ ಸಾನ್ನಿಧ್ಯ ಹಿಡ್ಕೊಂಡು ಅದನ್ನ ಅನುಭವಿಸಿ ನೀವು ಚಪ್ಪಾಳೆ ಹೊಡಿಬೇಕು. ಆವಾಗಲೇ ಬಿಡುಗಡೆ ಆಗೋದು. ನರೇಂದ್ರ ಮೋದಿ ಬರೋವಾಗಲೂ ಹೊಡಿತಾರೆ ಚಪ್ಪಾಳೆ, ಅದೇನು ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಈಗ ಪ್ರಯಾಣದಲ್ಲಿ ಶಿಷ್ಯರಿದ್ದಾರೆ, ಯೇಸು ಇದ್ದಾರೆ. ನಾನು ಆ ಭಾರತೀಯ ಮನೆ ಹತ್ರ ಬರ್ತೀನಿ, ಮತ್ತೆ ಆ ದಾರಿ ಹತ್ರ ಬರ್ತೀನಿ. ಹಲ್ಲೆಲೂಯಾ. ಯೇಸು ದೋಣಿಯ ಹಿಂದಗಡೆ ಇದ್ದಾರೆ. ದೋಣಿ ಹೋಗ್ತಾ ಇದೆ. ಶಿಷ್ಯರು ಗೊತ್ತಿಲ್ಲ, ಒಂದು ಹೋರಾಟ ಬರ್ತದೆ. ಹಲ್ಲೆಲೂಯಾ.
ಹೋಗ್ತಾ ಇದ್ದಾರೆ. ಸಡನ್ ಒಂದು ಹೋರಾಟ, ಭಯಂಕರವಾಗಿರುವಂತ ನೀರಿನ ಅಲೆ, ಬಿರುಗಾಳಿ ಭಯಂಕರವಾಗಿದ್ದು ನಿಂತಿದೆ. ಇವರೇನೋ ಮಾಡಿದ್ರು ಆಗಿಲ್ಲ. ಆದರೆ ಯೇಸು ಹಿಂದೆಗಡೆ ಇದ್ದಾರೆ. ಹಲ್ಲೆಲೂಯಾ. ಈಗ ಹಿಂದೆಗಡೆ ಇರುವಂತ ಯೇಸು ಆ ದಾರಿಯನ್ನು ಬಿಟ್ಟು ಮುಂದೆಗಡೆ ಬರಬೇಕು. ಹಿಂದೆಗಡೆ ಇರುವಂತ ಯೇಸು ಆ ದಾರಿಯ ಮಾರ್ಗ ಜಾಗ ಬಿಟ್ಟು ಮುಂದೆಗಡೆ ಅವನು ಕಾಲಿಟ್ರೆ, ಅವನು ಮುಂದೆಗಡೆ ಬಂದ್ರೆ ಅವನು ಬಂದು ನಿಂತುಕೊಳ್ಳುವ ದಾರಿಯಲ್ಲಿ ಅದೆಲ್ಲ ಶಾಂತ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಿಂದೆಗಡೆ ಇರುವಂತ ಯೇಸುವಿನ ಪಾದ ಮುಂದೆಗಡೆ ಇರುವ ದಾರಿಯಲ್ಲಿ, ಮುಂದೆಗಡೆ ಇರುವ ಜಾಗದಲ್ಲಿ ಯೇಸುವಿನ ಪಾದ ಇಡುವಾಗ ಅನೇಕ ತಾಸುಗಳಿಂದ, ಅನೇಕ ಅವರ್ಗಳಿಂದ, ಅನೇಕ ಸಮಯದಿಂದ ಯುದ್ಧಕ್ಕಾಗಿ ಎದ್ದು ನಿಂತು ಫೈಟ್ ಮಾಡ್ತಾ ಇರುವ, ಹೋರಾಟ ಮಾಡ್ತಾ ಇರುವ ಆ ಶಕ್ತಿ ನನ್ನ ಯೇಸು ಮುಂದೆ ಕಾಲಿಡುವಾಗ ಅದು ಅಡಗುತ್ತೆ. ಯೇಸುವಿನ ಪಾದ ಮುಂದೆಗಡೆ ಇಡುವಾಗ ಆ ಹೋರಾಟ ತನ್ನಷ್ಟಕ್ಕೆ ತಾನೇ ಶಾಂತವಾಗ್ಬಿಡ್ತದೆ. ಎಲ್ಲಿವರೆಗೂ ಆ ಫೈಟ್, ಎಲ್ಲಿವರೆಗೂ ಆ ಯುದ್ಧ? ಯೇಸುವಿನ ಪಾದ ಸ್ವಲ್ಪ ಮುಂದೆ ಬರೋವರೆಗೂ. ಹಲ್ಲೆಲೂಯಾ. ಯೇಸುವಿನ ಪಾದ ಸ್ವಲ್ಪ ಮುಂದೆ ಬರೋವರೆಗೂ. ಹಲ್ಲೆಲೂಯಾ. ಇವತ್ತು ಯೇಸುವಿನ ಪಾದ ನಿನ್ನ ಒಂದು ಕೆಲವೊಂದು ವಿಷಯಗಳ ಮೇಲೆ ಅವನ ಪಾದ ಮುಂದೆ ಬರಲಿ, ಅವನ ಕಾಲ್ ಮುಂದೆ ಬರಲಿ. ಅವು ನಿನ್ನ ಮುಂದೆಗಡೆ ಬಂದು ನಿಂತುಕೊಳ್ಳಿ. ಅವು ನಿನ್ನ ಮುಂದೆಗಡೆ ಬಂದು ನಿಂತುಕೊಳ್ಳುವಾಗ ಏನೋ ಸಾಧಾರಣವಾಗಿ ಅವನು ನಿಂತುಕೊಳ್ಳಲ್ಲ. ಅವನು ಯುದ್ಧ ವೀರನಾಗಿ ನಿಲ್ಲುವವನಾಗಿರ್ತಾನೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಯೇಸು ಅವನ ಪಾದ ನಿನ್ನ ಮಾರ್ಗದಲ್ಲಿ, ನಿನ್ನ ಮುಂದೆಗಡೆ ಅವನು ಇಡೋದಾದ್ರೆ ನಿನಗೆ ವಿರೋಧವಾಗಿ ಎದ್ದಿರುವಂತ ಎಲ್ಲ ಹಳೆಗಳು, ಎಲ್ಲ ಬಿರುಗಾಳಿಗಳು ಯೇಸುವಿನ ನಾಮದಲ್ಲಿ ಅಡುವುದಕ್ಕಾಗಿ ಹೋಗ್ತಾ ಇದೆ. ಓ ರಾಬಾ ಡಾಗ ರೀಕಮಾನ. ಯೇಸು ಈಗ ನಿನ್ನ ಜೀವನದಲ್ಲಿ, ಈಗ ಅವನು ಕಾಲೆತ್ತು ಮುಂದೆಗಡೆ ಇಡಬೇಕಾದ್ರೆ ನೀನು ನಿನ್ನ ಜೀವಿತದಲ್ಲಿ ಅವನಿಗೆ ಜಾಗ ಕೊಡಬೇಕಾ? ನೀನ್ ಜಾಗ ಬಿಡಬೇಕಾ? ನೀನ್ ಜಾಗ ಬಿಟ್ಟು ಹೇಳ್ಬೇಕು, ಯೇಸುವೇ ನಾನು ಜಾಗ ಬಿಟ್ಟಿದ್ದೀನಿ, ನನ್ನ ಮುಂದೆಗಡೆ ಬಾಪಾ. ಓ, ಇಲ್ಲಿವರೆಗೂ ಏನಾದ್ರೂ ಯೇಸು ಹಿಂದೆಗಡೆ ಇದ್ರೆ ಇವತ್ತು ನೀನು ಕೂಗುವಾಗ ಆ ಕೂಗನ್ನ ಕೇಳಿ, ನಿನ್ನ ಮೊರೆಯನ್ನ ಕೇಳಿ, ನಿನ್ನ ನರಳಾಟವನ್ನ ಕೇಳಿ, ನಿನ್ನ ಕಣ್ಣೀರನ್ನು ನೋಡಿ ಆ ಯೇಸುವಿನ ಪಾದ ನಿನ್ನ ಜೀವನದಲ್ಲಿ, ನಿನ್ನ ಬದುಕಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ವಿಷಯಗಳಲ್ಲಿ ಇವತ್ತು ಮುಂದೆಗಡೆ ಬರಲಿ. ಇವತ್ತು ಮುಂದೆಗಡೆ ಬರಲಿ, ಬರ್ಲಿ ಬರ್ಲಿ ಬರ್ಲಿ. ಯೇಸುವಿನ ಪಾದ ಬರ್ತಾ ಇದೆ, ಯೇಸುವಿನ ಪಾದ ಬರ್ತಾ ಇದೆ. ಅವು ನಡ್ಕೊಂಡು ಬರ್ತಾ ಇದ್ದಾನೆ. ಅವು ನಿನ್ನ ವಿಷಯಗಳಿಗೆ ಬರ್ತಾ ಇದ್ದಾನೆ. ಅವು ನಿನ್ನ ಕಾರ್ಯಗಳಿಗೆ ಬರ್ತಾ ಇದ್ದಾನೆ. ಓ ರಾಬಾ ದಾ ರೀಕಮಾನ. Yes, yes, yes. Jesus, Jesus, Jesus. ಓ ರಾಬಾ ರಾ ಶಬಾ. ವಾವ್. ದೇವರ ಕಾರ್ಯ ನಡೀಲಿ, ದೇವರ ಕ್ರಿಯೆ ನಡೀಲಿ, ದೇವರ ವಾಕ್ಯದ ಶಕ್ತಿ ಹಲ್ಲೆಲೂಯಾ.
ಯೇಸುವಿನ ಪಾದ ಅವ್ರ ಮುಂದೆಗಡೆ ಇಟ್ಟಿದಷ್ಟೇ, ಕಾಲಿಟ್ಟಿದಷ್ಟೇ ಫೈಟ್ ಅಲ್ಲೇ ನಿಂತೋಯ್ತು. ಯಾಕಂದ್ರೆ ಅವ್ರಿಗೆ ಗೊತ್ತಾಯ್ತು, ಈ ಪಾದ, ಈ ಹಿಂದೆಗಡಿದ ಮಾರ್ಗದಿಂದ ಮುಂದೆಗಡೆ ಮಾರ್ಗಕ್ಕೆ ಬಂದಿರುವಂತ ಪಾದ ಅದು ಸಾಧಾರಣವಾದ ಪಾದವಲ್ಲ. ಸೈತಾನನ ತಲೆಯನ್ನು ಜಜ್ಜುವುದಕ್ಕಾಗಿ, ತುಳಿಯುವುದಕ್ಕಾಗಿ, ಒಸಕುವುದಕ್ಕಾಗಿ ಇಳಿದು ಬಂದಿರುವಂತ ನಜರೇತಿನ ಯೇಸುವಿನ ಪಾದ ಇಲ್ಲಿ ಬರುವಾಗ ನಮ್ಮ ಆಟ ನಡೆಯಲ್ಲ, ನಮ್ಮ ಆಳ್ವಿಕೆ ನಡೆಯಲ್ಲ, ನಮ್ಮ ಬಲ ನಡೆಯಲ್ಲ, ನಾವು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ದುಷ್ಟ ಶಕ್ತಿಗಳಿಗೆ ಗೊತ್ತು. ಓ ರಾ ಬಾ 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 ದಡ್ಡಗಾದ ಬಾ. ಏಸಯ್ಯ ಏಸಯ್ಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ನಾನು ಹೇಳಿದೆ, ದೇವರು ನಮಗಾಗಿ ಒಂದು ಮಾರ್ಗವನ್ನು ತೆರೆದುಕೊಡ್ತಾನೆ, ಒಂದು ಮಾರ್ಗವನ್ನು ಇಟ್ಟಿದ್ದಾನೆ. ಆ ಮಾರ್ಗದ ಹತ್ರ ಹೋಗೋವರೆಗೂ, ಆ ಮಾರ್ಗದಲ್ಲಿ ಕಾಲಿಡುವವರೆಗೂ ಫೈಟ್ ತಪ್ಪಿದಿಲ್ಲ, ಯುದ್ಧ ತಪ್ಪಿದಿಲ್ಲ. ಅದರಲ್ಲಿ ಕಾಲಿಟ್ಟಿದ ತಕ್ಷಣ ಏನಾಗುತ್ತೆ? ಯುದ್ಧ, ಹೋರಾಟ, ಸಮಸ್ಯೆ, ಬಾಧೆ, ರೋಗ, ಕಣ್ಣುನೀರು ಎಲ್ಲ ಸ್ಟಾಪ್. ಈ ಮಾರ್ಗ ಇಟ್ಟಿರೋದು ನನಗಾಗಿ, ನಿನಗಾಗಿ. ಅರ್ಥ ಆಗ್ತಾ ಇದೆಯಾ? ಯೇಸು ಹಿಂದೆ ದೋಣಿಲಿದ್ರು, ಅವ್ರು ಎದ್ದು ಮುಂದೆ ಕಾಲಿಟ್ರು, ಎಲ್ಲ ಸ್ಟಾಪ್ ಆಯ್ತು. ಹಲ್ಲೆಲೂಯಾ. ಯಾಕೆ? ಯೇಸು ಹೇಳಿದ್ರು, ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವ. ಹಿಂದೆಗಡಿದ್ದ ಮಾರ್ಗ ಯೇಸು ಏನಾಗಿದ್ದಾರೆ? ಸತ್ಯ ತಾತ ಆಗಿದ್ದಾರೆ ಅಂತ ಹೇಳಿಲ್ವೇ? ಯೇಸು ಏನಾಗಿದ್ದಾರೆ? ಸತ್ಯ, ಮಾರ್ಗ, ಜೀವ. ದೇವರು ನಮಗಾಗಿ ಒಂದು ಮಾರ್ಗ ತೆಗೆದುಕೊಟ್ಟಿದ್ದಾನೆ, ದೇವರು ನಮಗಾಗಿ ಒಂದು ದಾರಿ ತೆಗೆದುಕೊಟ್ಟಿದ್ದಾನೆ. ಈಗ ಈ ಮಾರ್ಗ ಹಿಂದಗಡೆ ಇದೆ. ಹಲ್ಲೆಲೂಯಾ. ಈಗ ಈ ಜನರಿಗಾಗಿ, ಯಾವ ಜನರಿಗಾಗಿ? ಶಿಷ್ಯರಿಗಾಗಿ ಈ ಮಾರ್ಗ ಆ ಶಿಷ್ಯರ ಮುಂದಗಡೆ ಬಂದು ನಿಂತ್ಕೊಂತು. ಇವತ್ತು ದೇವರು ನಿನಗೊಂದು ಮಾರ್ಗವನ್ನ ಅವನು ಏರ್ಪಡಿಸಿದಾನೆ, ಅವನು ಸಿದ್ಧ ಮಾಡಿದಾನೆ. ಆ ಮಾರ್ಗದಲ್ಲಿ ಇವತ್ತು ನೀನು ನಿನ್ನ ಪಾದಾರ್ಪಣೆ ಮಾಡು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯೇಸು ಹೇಳಿದ್ರು, ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವ. ಈಗ ಈ ಮಾರ್ಗ ಶಿಷ್ಯರ ಮುಂದಗಡೆ ಬಂದು ನಿಂತ್ಕೊಂತು. ಈಗ ಅವ್ರ ಪಾದ ಎಷ್ಟು ದೂರದಲ್ಲಿದೆ? ಈಗ ಆ ಮಾರ್ಗ ಆಗಿರೋ ಯೇಸು ಈ ಶಿಷ್ಯರ ಮುಂದ್ಗಡೆ ಬಂದು ನಿಂತ್ಕೊಂತು. ಈಗ ಇವ್ರ ಪಾದ ಎಲ್ಲಿದೆ? ಇವ್ರ ಪಾದ ಎಲ್ಲಿದೆ? ಆ ಮಾರ್ಗದ ಪಕ್ಕದಲ್ಲೇ ಇದೆ, ಆ ಮಾರ್ಗದ ಮುಂದೆನೇ ಇದೆ. ಶತ್ರು ಗೊತ್ತಾಯ್ತು, ಇನ್ನು ನಾನೇನಾದ್ರು ಅರಚಾಟ ಪರಚಾಟ ಮಾಡಿದ್ರೆ ಇವ್ರ ಕಾಲೆತ್ತೆ ಮುಂದೆ ಹಾಕ್ಬಿಡ್ತಾರೆ. ಇವ್ರ ಕಾಲೆತ್ತೆ ಮುಂದೆ ಹಾಕ್ಬಿಟ್ರೆ ನನ್ನ ಕತೆ ಮುಗಿದೋಯ್ತು. ಅದಕ್ಕೆ ಇವ್ರ ಕಾಲಿಡಕ್ಕಿಂತ ಮುಂಚೆನೆ ಹಲ್ಲೆಲೂಯಾ, ಇವತ್ತು ನಿನಗೆ ಎದುರಾಗಿ ಇಲ್ಲಿವರೆಗೂ ನಿಂತು ಯುದ್ಧಗಳು ಮಾಡಿ, ನಿನ್ನ ಕೆಡವಿ, ನಿನ್ನ ಕಣ್ಣೀರಾಕ್ಸಿ, ನಿನ್ನ ವೇದನೆ ಪಡಿಸಿ, ನಿನ್ನ ಬಾಧೆಗೆ ಒಳಪಡಿಸಿದಂತ ಎಲ್ಲ ಶಕ್ತಿಗಳು ಇವತ್ತು 7 ದಾರಿಗಳಲ್ಲಿ 7 ದಾರಿಗಳಲ್ಲಿ ನಿನ್ನ ಬಿಟ್ಟು ಓಡಿ ಹೋಗ್ತಾ ಇದೆ. ಹೌದು, ನಿಜ ಎಂಬುದಾಗಿ ಹೇಳಿ ಒಪ್ಪುವಂತವರು ಓಡ್ಬೇಕಿವತ್ತು.
ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ದೇವ್ರ ಮಕ್ಕಳಿಗೆ ಒಂದು ದಾರಿ ಇಟ್ಟಿದ್ದಾನೆ. ಹಲೋ, ಹೌದಪ್ಪ, ದೇವ್ರು ನನಗೆ ದಾರಿ ಇಟ್ಟಿದ್ದಾರೆ ಅನ್ನೋರು, ಅದು ನನಗೆ ಬೇಕು ಅಂತ ಹೇಳುವಂಥವ್ರು, ದೇವ್ರ ಮಕ್ಕಳಿಗಾಗಿ ದಾರಿ ಇಟ್ಟಿದ್ದಾನೆ. ಅದೇ ತರ ದೇವರು ದುಷ್ಟ ಶಕ್ತಿಗಳಿಗೂ ಒಂದು ದಾರಿ ಇಟ್ಟಿದ್ದಾನೆ. ಹಲ್ಲೆಲೂಯ. ಯಾಕೆ ದೇವ್ರ ಮಕ್ಕಳಿಗೂ ದಾರಿ ಇಟ್ಟಿದ್ದಾರೆ? ಯಾಕೆ ದೇವರು ಸೈತಾನನಿಗೂ ದುರಾತ್ಮಗಳಿಗೂ ದಾರಿ ಇಟ್ಟಿದ್ದಾರೆ? ದೇವ್ರ ಮಕ್ಕಳಿಗೆ ದೇವರಿಡಲ್ಪಟ್ಟಂತ ದಾರಿ ಅದು ನಾಶನದ ದಾರಿ ಅಲ್ಲ, ಅದು ಜೀವದ ದಾರಿ. ಅದು ಜೀವದ ದಾರಿ. ಈ ದಾರಿಯಲ್ಲಿ ನಡೆಯುವಾಗೆಲ್ಲ ನಿನಗೆ ಜಯನೇ. ಜಯ ಉಂಟು, ಜಯ ಉಂಟು, ಜಯ ಉಂಟು, ನನಗೆ ಜಯ ಉಂಟು, ಜಯ ಉಂಟು, ಜಯ ಉಂಟು, ಕ್ರಿಸ್ತನಲ್ಲಿ ಜೀವಿಸುವೆ. ಸುಮ್ಮನೆ ಅಂದ್ರೆ ಆಗಲ್ಲ. ಕ್ರಿಸ್ತನಲ್ಲಿ ಜೀವಿಸ್ಬೇಕು ನೀವು. ಕ್ರಿಸ್ತನಲ್ಲಿ ಬಿಟ್ಬಿಟ್ಟು ಜಯ 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 ಅಂದ್ರೆ ಏನಾಗ್ತದೆ? 30 ಎಷ್ಟೆಲ್ಲಗಳಿದೆ ನಿಮಗೆ? ಎಲ್ಲ ಕೆಳಗಡೆ ಬಿದ್ದಿರ್ತದೆ. ಆಮೇಲೆ ನೋಡಿದ್ರ ಅಜ್ಜಿ ತಾತ ನೋಡಿದ್ರ? ಹಲ್ಲೆಲೂಯ. ಬಿ ಕೇರ್ಫುಲ್. ಅವನೊಂದು ಮಾರ್ಗ ಇಟ್ಟಿದ್ದಾನೆ. ಆ ಮಾರ್ಗದಲ್ಲಿ ನಮ್ಗೆ ಜಯ ಉಂಟು. ಕ್ರಿಸ್ತನಲ್ಲಿ ಜೀವಿಸುವಂತವನು ಆ ಮಾರ್ಗದಲ್ಲಿ ಇರ್ತಾನೆ. ಆ ಮಾರ್ಗ ಸಾಧಾರಣವಾದ ಮಾರ್ಗವಲ್ಲ, ಅದು ರಾಜ ಮಾರ್ಗ. ಆ ಮಾರ್ಗದಲ್ಲಿ ರಾಜ ಇದ್ದಾನೆ. ಆ ಮಾರ್ಗದಲ್ಲಿ ನಡೆಯೋರು ಬೇರೆ ಯಾರು ಅಲ್ಲ, ಆ ರಾಜನ ಮಕ್ಕಳು. ಆ ಮಕ್ಕಳೇ ನಾವು. ಪ್ರೈಸ್ ದ ಲಾರ್ಡ್. ಈ ಮಾರ್ಗದಲ್ಲಿ ನಡೆಯೋರಿಗೆ ಜಯ. ಹೇಳ್ರಿ, ಸೋಲ್ ಅಲ್ಲ, ಸೋಲ್ ಅಲ್ಲವೇ ಅಲ್ಲ, ಜಯ ಜಯ ಜಯ. ಹಲ್ಲೆಲೂಯ. ಹಂಗಂದ್ರೆ ಶತ್ರು ಒಂದು ದಾರಿ ಇಟ್ಟಿದ್ದಾರೆ ದೇವರು. ಯಾವ ದಾರಿ? ಹಲ್ಲೆಲೂಯ. ಆ ಮಾರ್ಗದಲ್ಲಿ ನಡೆಯುವಂತ ಮಕ್ಕಳ ವಿರೋಧ ಎದ್ದು ಯುದ್ಧ ಮಾಡುವಂತ ಶಕ್ತಿಗಳಿಗೆ ವಿರೋಧವಾಗಿ ಕೀರ್ತನೆಗಳಲ್ಲಿ 68ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾರೆ, ದೇವರೆದ್ದು ಹೊರಡ್ತಾನಂತೆ. ಹಲ್ಲೆಲೂಯ. ಕೀರ್ತನೆಗಳಲ್ಲಿ 68ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳ್ತದೆ, ದೇವರೆದ್ದು ತನ್ನ ಮಕ್ಕಳಿಗಾಗಿ ಹೊರಡ್ತಾನೆ. ದೇವರೆದ್ದು ಹೊರಡುವಾಗ ವೈರಿಗಳು 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 ಹೇಳ್ರಿ, ವೈರಿಗಳು 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 ಸಾಧನೆ ಹೋಗಲಿ. ಇವತ್ತು ಚದರ್ಬೇಕು, ಇವತ್ತು ಚದರಿ ಹೋಗ್ಬೇಕು, ಇವತ್ತು ಚದರಿ ಹೋಗ್ಬೇಕು. ಕಾರಣ ದೇವರೆದ್ದಿದ್ದಾನೆ, ದೇವರ ಮಹಿಮೆ ಎದ್ದಿದೆ, ದೇವರ ಶಕ್ತಿ ಎದ್ದಿದೆ, ದೇವರ ಕೃಪೆ ಎದ್ದಿದೆ, ಅವನ ನಾಮದ ಮಹತ್ವ ಎದ್ದಿದೆ. ಹಲ್ಲೆಲೂಯ. ವೈರಿ ಅಂದ್ರೆ ಯಾರು? ವೈರಿ ಅಂದ್ರೆ ಯಾರು? ರೋಗ. ವೈರಿ ಅಂದ್ರೆ ಯಾರು? ಬಾಧೆ, ಸಾಲ, ಕಟ್ಟು, ಬಂಧನ, ಯಾವಾಗ ಕಣ್ಣು ನೀರು, ವೇದನೆ, ದುಃಖ, ಇದೆಲ್ಲ ವೈರಿನೇ. ನನ್ನ ದೇವರೆದ್ದೇಳುವಾಗ, ನನ್ನ ದೇವರ ಎದ್ದು ನಿನಗಾಗಿ ಪ್ರಕಟ ಆಗುವಾಗ ಅದೆಲ್ಲ ಚದುರಿ ಹೋಗಿರ್ತದೆ. ನನ್ನ ದೇವರು ಆ ಶಕ್ತಿಗಳಿಗೂ ಕೂಡ ಒಂದು ದಾರಿ ಇಟ್ಟಿದ್ದಾನೆ. ಯಾಕೆ? ದೇವರ ವಾಕ್ಯ ಹೇಳ್ತದೆ, ದುಷ್ಟನು ಒಂದು ದಾರಿಯಲ್ಲಿ ಬಂದು, ಹಂಗಾದ್ರೆ ಅವನಿಗೊಂದು ದಾರಿ ಇದೆ ಅಂತ ಅರ್ಥ. ಅಂದ್ರೆ ಅವನಿಗೊಂದು ದಾರಿ ಇದೆ ಅಂತ ಅರ್ಥ.
ಅವರು ಒಂದು ದಾರಿಯಲ್ಲಿ ಬಂದ್ರು, 7 ದಾರಿಗಳಲ್ಲಿ ಚದರಿ ಹೋಗ್ತಾನೆ. ಹಲ್ಲೆಲೂಯ. ನಮಗೂ ಒಂದು ದಾರಿ ಉಂಟು. ಅದು ಚದರಿ ಹೋಗುವಂತ ದಾರಿ ಅಲ್ಲ. ಹೋಗು ಸೇರಬೇಕಾದ ಜಾಗದಲ್ಲಿ ಸೇರಿಸುವಂತ ದಾರಿ. ಹಲ್ಲೆಲೂಯ. ಈಗ ಈ ದಾರಿಯಲ್ಲಿ ಕಾಲಿಡುವವರೆಗೂ ಸ್ವಲ್ಪ ಫೈಟು. ಕಾಲಿಟ್ಬಿಟ್ಟೆ ಅಂದ್ರೆ ಅವನು ಒಂದ್ ದಾರಿಯಲ್ಲಿ ಬಂದಿದ್ರು ಕೂಡ ನೀನು ಕಾಲಿಟ್ಟಿದೆಯಲ್ಲ, ಅದು ನೋಡಿದ ತಕ್ಷಣ 7 ದಾರಿಗಳಲ್ಲಿ ಚದರಿ ಹೋಗ್ತಾನೆ. ಯಾಕಂದ್ರೆ ದೇವರು ವಾಕ್ಯ ಬೀಳ್ತದೆ. ಆ ದಾರಿ ಯಾರಿಗೋಸ್ಕರ ಗೊತ್ತಾ ಇಟ್ಟಿರೋದು? ದೇವರ ಮಕ್ಕಳಿಗಾಗಿ. ಆ ದಾರಿಯಲ್ಲಿ ನಾವು ನಡೆಯುವಾಗ ನಾವು ತಪ್ಪಿ ಹೋಗಲ್ಲ ಅಂತ ವಾಕ್ಯ ಹೇಳುತ್ತೆ. ದಾರಿ ತಪ್ಪಿ ಹೋಗಲ್ಲ ಅಂತ ವಾಕ್ಯ ಹೇಳುತ್ತದೆ. ಅಲ್ಲಿ ಸೈತಾನನು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ನಾವು ಕ್ರಿಸ್ತನೊಟ್ಟಿಗೆ ಐಕ್ಯತೆಯಲ್ಲಿ ನಡೆಯುವಾಗ ಅಲ್ಲಿ ಅವನ ಆಟ ನಡೆಯಲ್ಲ. ಅಲ್ಲಿ ಅವನು ಬರಲ್ಲ. ಅವನು ಬರದೆ ಬೂಟಾಟಿಕೆ ಕ್ರಿಶ್ಚಿಯನ್ ಇದಾರಲ್ಲ, ಅವ್ರ ಹತ್ರನೇ ಅವನು ಬರೋದು. ಹಲ್ಲೆಲೂಯಾ. ನಾಮ ಕ್ರೈಸ್ತರ ಹತ್ರನೇ ಅವನು ಬರೋದು. ಕ್ರಿಸ್ತನೊಟ್ಟಿಗೆ ಅಂಟಿಕೊಂಡು ನಡೆಯೋರ ಹತ್ರ ಅವನು ಬರಲ್ಲ. ಅವನ ಬಾಲ ಬಿಚ್ಚಲ್ಲ, ಅವನ ಆಟ ನಡೆಯಲ್ಲ. ಯಾಕಂದ್ರೆ ಗೊತ್ತು, ಅವನು ಹೋಗ್ತಾರ ಮಾರ್ಗ, ಅದು ದೇವರ ಮಾರ್ಗ. ಆ ಮಾರ್ಗವೇ ಅವನ ಜೊತೆನಲ್ಲಿದೆ. ಆ ಮಾರ್ಗವೇ ಅವನ ಜೊತೆನಲ್ಲಿದೆ. ಆ ಮಾರ್ಗದಲ್ಲಿ ನಾನು ಹೋಗ್ಲಿಕ್ಕೆ ಆಗಲ್ಲ. ಆ ಮಾರ್ಗ ನನಗಾಗಿರುವುದಲ್ಲ, ಆ ಮಾರ್ಗ ದೇವರ ಮಗನಿಗಾಗಿರುವುದು. ಆ ಮಾರ್ಗ ದೇವರ ಮಗಳಿಗಾಗಿರುವುದು. ಆ ಮಾರ್ಗದಲ್ಲಿ ಸೈತಾನನು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಬಾರ್ತಿಮಾಯನು ದಾರಿಯ ಮಗಲಲ್ಲಿ ಕೂತಿದ್ದಾನೆ. ದಾರಿ ಸರಿ ಇದೆ, ದಾರಿ ಎಲ್ಲ ಇದೆ, ಕಣ್ಣಿಲ್ಲ. ಕೆಲವು ಜನರಿಗೆ ಕಣ್ಣಿದೆ, ಅವ್ರ ಮುಂದಗಡೆ ದಾರಿ ಸರಿ ಇಲ್ಲ. ಹಲ್ಲೆಲೂಯ. 2 ತರ. ಒಂದು, ಕಣ್ಣಿದೆ, ಎಲ್ಲ ಇದೆ, ಅವರ ಮುಂದಗಡೆ ದಾರಿ ಸರಿ ಇಲ್ಲ. ಅದನ್ನ ದೇವ್ರು ಸರಿಪಡಿಸ್ಬೇಕು. ಅದನ್ನ ದೇವ್ರು ಸರಿಪಡಿಸಬೇಕಾದ್ರೆ ನಿನ್ನ ಹಿಂದೆಗಡೆ ಇರುವಂತ ದೇವ್ರ ಮುಂದಗಡೆ ಬರಬೇಕು. ಹಲ್ಲೆಲೂಯ. ನೀನ್ ಸಗಣಿಲಿ ಹೋಗ್ಬಿಟ್ಟು ದೇವರೇ ಬಾಂದ್ರ ಬರ್ತಾರ? ಅಂದಿ ಪಕ್ಕದಲ್ಲಿ ನಿಂತ್ಕೊಂಡ್ಬಿಟ್ಟು ದೇವರೇ ಬಾಂದ್ರ ಬರ್ತಾರ? ಸರಿಯಾದ ಜಾಗದಲ್ಲಿ ನಿಂತ್ಕೊಂಡು ದೇವರೇ ಬಾಪ ಅಂದ್ರೆ ಮುಂದೆಗಡೆ ಬರ್ತಾರ. ಎಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟು ಬಾಪ ಅಂದ್ರೆ ಬರಲ್ಲ. ಬಾರ್ತಿಮಯ್ಯನ ಮುಂದಗಡೆ ದಾರಿ ಇದೆ, ಆದ್ರೆ ಅವನ ಕಣ್ಣು ಕಾಣ್ತಾ ಇಲ್ಲ. ದಾರಿ ಇದೆ, ವಾಕ್ಯ ಕೇಳ್ತಾ ಇದ್ದೀರಿ, ಮಹಿಮೆ ಅನುಭವಿಸ್ತಾ ಇದ್ದೀರಿ, ದೇವರ ಶಕ್ತಿ ಅನುಭವಿಸ್ತಾ ಇದ್ದೀರಿ, ವಾರ ವಾರ ದೇವರ ಶಬ್ದ ಕೇಳ್ತಾ ಇದ್ದೀರಿ, ಆದ್ರೂ ಕೂಡ ನಿಮ್ಮ ಕಣ್ಣುಗಳು ಕುರುಡಾಗಿ ಮಾರಲ್ಪಟ್ಟಿದೆ. ಹಲ್ಲೆಲೂಯಾ. ನಿಮ್ಮ ಕಣ್ಣು ತೆರೆಯಲ್ಪಟ್ರೆ ನೀವು ಆ ದಾರಿಯಲ್ಲಿ ಇರಲ್ಲ. ನಿಮಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಕಣ್ಣು ತೆರೆಯಲ್ಪಟ್ರೆ ನೀವು ಆ ದಾರಿಯಲ್ಲಿ ಇರಲ್ಲ. ಮತ್ತೆ ಎಲ್ಲ ಹೋಗ್ತೀರಾ? ಸದ್ಯ ಯಾರು ಫುಟ್ಪಾತ್ಗೆ ಹೋಗ್ತೀನಿ ಅಂತ ಹೇಳಿಲ್ಲ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಕಣ್ಣು ತೆರೆಯಲ್ಪಟ್ರೆ ನೀವು ಹೋಗೋದೆ ಯೇಸುವಿನ ಹಿಂದಗಡೆ. ಅವನೇನಾಗಿದ್ದಾನೆ? ಮಾರ್ಗವಾಗಿದ್ದಾನೆ. ಆ ಬಾರ್ತಿಮಯ್ಯನಿಗೆ ಕಣ್ಣು ದೇವರು ಅದ್ಭುತ ಮಾಡಿದ ತಕ್ಷಣ ಎಷ್ಟೋ ಸಾರಿ ದೇವ್ರು ನಿಮ್ಮನ್ನ ಮುಟ್ಟಿದ್ರು, ಕಣ್ಣು ತೆರೆಯಲ್ಪಡ್ತು. ಆದ್ರೂ ಕೂಡ ಕೆಲವೊಂದು ಕಾರ್ಯಗಳ ನಿಮಿತ್ತವಾಗಿ ನಿಮ್ಮ ಕಣ್ಣುಗಳನ್ನ ಮುಚ್ಕೊಂಡಿದ್ದೀರ ದೇವರು ಹೇಳ್ತಾ ಇದ್ದಾರೆ. ದೇವರು ಎಷ್ಟೋ ಸಾರಿ ನಿನ್ನ ಜೀವಿತದಲ್ಲಿ ಅವನು ಕಣ್ಣುಗಳನ್ನ ತೆರೆದ, ಆದ್ರೂ ನೀನೇನ್ ಮಾಡಿದೆ? ದೇವರು ಕಣ್ಣುಗಳು ತೆರೆದಿದ್ರು ಕೂಡ ನೀನಾಗೆ ನೀನ್ ಕಣ್ಣುಗಳು ಮುಚ್ಕೊಂಡ್ಬಿಟ್ಟೆ. ಅದಕ್ಕೆ ಇವತ್ತು ಸರಿಯಾದ ದಾರಿ ನೀನು ಹೋಗ್ತಾ ಇಲ್ಲ. ಅದಕ್ಕೆ ಸರಿಯಾದ ದಾರಿ ನಿನಗೆ ಕಾಣ್ತಾ ಇಲ್ಲ. ಸರಿಯಾದ ದಾರಿ ನಿನಗೆ ಕಾಣಬೇಕಾದ್ರೆ ಮದ ಹತ್ತಿರುವ ಮುಚ್ಚಿಕೊಂಡಿರುವ ಕಣ್ಣು ಮತ್ತೆ ತೆರೆಯಲ್ಪಡಬೇಕು. ಆಮೆನ್. ಆ ಮದ ಹತ್ತಿ ಕಣ್ಣು ಮುಚ್ಚಿಕೊಂಡಿರುವಂತ ಕಣ್ಣು ತೆರೆಯಲ್ಪಡುವಾಗ ನಿನಗೆ ಕಾಣುವುದು ಯೇಸು.
ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ನಿನ್ನ ಜೀವನದಲ್ಲಿ, ನಿನ್ನ ಬಾಳಲ್ಲಿ, ನಿನ್ನ ಬದುಕಲ್ಲಿ, ನಿನ್ನ ಜೀವಿತದಲ್ಲಿ ಯೇಸು ಕಣ್ಣು ತೆರೆಯೋನಾಗಿರ್ಬೇಕು. ಹಲ್ಲೆಲೂಯ. ಯೇಸು ಕಣ್ಣು ತೆರೆದ್ರೆ ನಿನ್ನ ಮುಂದಗಡೆ ಕಾಣುವಂಥದ್ದು ಯಾರು ಗೊತ್ತಾ? ಯಾರು? ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಯೇಸು ಕಣ್ಣು ತೆರೆದ್ರೆ ನಿನ್ನ ಕಾಣೋದೇ ನಾನು ಯೇಸು. ಯೇಸು ಅಂದ್ರೆ ನೀವು ಕಣ್ಣನ್ನು ತೆರೆಯುವುದಕ್ಕೆ ನಿಮ್ಮನ್ನ ಯಾರಿಗೂ ಒಪ್ಪಿಸ್ಕೊಡ್ಬೇಕು? ಈಗ ಯೇಸು ಕಣ್ಣು ತೆರಿಬೇಕಾದ್ರೆ ಏನ್ ಮಾಡ್ಬೇಕು? ಯೇಸು ಕರಿತಾನೆ, ಬಾ ಬಾರ್ತಿಮಾಯನೇ ಬಾ. ಅವನು ಒಪ್ಪಿಸ್ಕೊಟ್ಟು ಹತ್ರ ಬಂದ. ಯೇಸು ಕೇಳಿದ್ರು, ಮಗನೇ ನನ್ನ ಕರ್ದಲ್ವಾ, ಏನ್ ಬೇಕು ನಿನಗೆ? ಈಗ ಆ ಬಾರ್ತಿಮಾಯ ಹೇಳ್ತಾನೆ, ಸ್ವಾಮಿ ನಾನು ಕಣ್ಣು ತೆರೆಯಲ್ಪಡಬೇಕು, ನಾನು ದಾರಿ ನೋಡ್ಬೇಕು, ನಾನು ಮಾರ್ಗ ನೋಡ್ಬೇಕು, ನಾನು ನಿನ್ನ ನೋಡ್ಬೇಕು. ಹಲ್ಲೆಲೂಯ. ಯೇಸು ಕರೆಯುವಾಗ ನೀನ್ ಬಂದ್ರೆ, ಎಷ್ಟು ಸಾರಿ ಯೇಸು ನಿನ್ನ ಕರೆದಿಲ್ಲ, ಅದು ಬೇಡ, ಅದು ಬೇಡ, ಅದು ಬಿಡು, ಅದು ಬಿಟ್ಟು ಬಾ 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 ನನ್ನ ಹತ್ರಕ್ಕೆ ಎಂದು ಯೇಸು ಎಷ್ಟು ಸಾರಿ ಕರೆದಿಲ್ಲ. ಅವನು ಕರೆದಿದ್ದು ಸುಮ್ಮನೆ ಅಲ್ಲ, ಅವನು ಕರೆದಿದ್ದ ಉದ್ದೇಶ ಏನು ಗೊತ್ತಾ? ನಿನ್ನ ಕಣ್ಣುಗಳು ತೆರೆಯೋದಕ್ಕೋಸ್ಕರ. ಹಲ್ಲೆಲೂಯ. ಯೇಸುವಿನ ಶಬ್ದ ಕೇಳಿ ಯಾರು ಅದನ್ನ ಹತ್ರ ಬರ್ತಾರೋ ಅವ್ರ ಕಣ್ಣನ್ನ ತೆರಿತಾನ. ಅವನು ಕಣ್ಣು ತೆರೆದ್ರೆ ನಿನ್ನ ಕಣ್ಣು ಕಾಣುತ್ತೆ. ನಿನ್ನ ಕಣ್ಣಿಗೆ ಕಾಣೋದು ಯಾರು ಗೊತ್ತಾ? ಯೇಸು. ಯೇಸು ಕಾಣಬೇಕಾದವನು ನಿನ್ನ ಕಣ್ಣಿಗೆ ಕಂಡ್ರೆ ನಿನ್ನ ಸಮಸ್ಯೆಗಳೆಲ್ಲ ಬಗೆಹರಿಸಲ್ಪಟ್ಟಿರ್ತದೆ. ಹಲ್ಲೆಲೂಯ. ಅಯ್ಯೋ, ನಾನು ಹೋಗಿ ದೊಡ್ಡ ವ್ಯಕ್ತಿನ ನೋಡ್ರೆ ನನ್ನ ವಿಷಯಗಳು ಪರಿಹಾರ ಆಗುತ್ತೆ ಅಂತ ಕೆಲ ಜನರು ಹೇಳ್ತಾರಲ್ಲ, ಹಾಗೇನೆ ನಿನ್ನ ಕಣ್ಣುಗಳಲ್ಲಿ ನೋಡಬೇಕಾದವನನ್ನ ನೀನು ನೋಡುವಾಗ, ನಿನ್ನ ಕಣ್ಣಿಗೆ ಕಾಣಲ್ಪಡಬೇಕಾದವನು ಕಾಣುವಾಗ ನಿನ್ನ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ. ಹಲ್ಲೆಲೂಯ. ಯೇಸು ಕರೆದ, ಯೇಸು ಕರೆದ್ರು, ಬಾರ್ತಿಮಯ್ಯ ಹೋದ, ದೇವರ ಕಣ್ಣು ತೆರೆದ್ರು. ಈಗ ಬಾರ್ತಿಮಯ್ಯನಿಗೆ ಕಣ್ಣು ಕಾಣ್ತಾ ಇದೆ. ಕಾಣ್ತಾ ಇರೋದು ಯಾರು? ಯೇಸು. ವಾಕ್ಯ ಹೇಳ್ತದೆ, ಅವನು ಆ ದಾರಿಯನ್ನು ಬಿಟ್ಟು ಯೇಸುವನ್ನ ಹಿಂದೆಗಡೆ ಹೋದ. ಹಲೋ, ಯೇಸು ಕಣ್ತಿರೋದೇನಕ್ಕೆ ನಿನಗೆ? ಜೋರಾಗೊಂದು ಹಲ್ಲೆಲೂಯ ನಿದ್ದೆ ಮಾಡೋರು. ಯೇಸು ಕಣ್ತಿರೋದೇನಕ್ಕೋಸ್ಕರ? ಯೇಸು ದೇವರ ಮಕ್ಕಳ ಕಣ್ಣು ತೆರೆದೇನಕ್ಕೋಸ್ಕರ? ನೀನು ಅವನ ಹಿಂದೆಗಡೆ ಹೋಗ್ಬೇಕಂತ. ಯಾರ್ಯಾರೋ ಹಿಂದ್ಗಡೆ ಅಲ್ಲ, ಯಾರ್ಯಾರೋ ಹಿಂದ್ಗಡೆ ಅಲ್ಲ. ಏನ್ ತಿಂದ್ರು ಹಿಂದ್ಗಡೆನೋ? ಯಾವ್ದಾವ್ದು ದಾರಿ ಹಿಂದ್ಗಡೆನೋ ಅಲ್ಲ. ದೇವರು ನಿನಗೆ ಕಣ್ಣು ತೆರೆಯುವಂಥದ್ದು ಯೇಸುವಿನ ಹಿಂದೆಗಡೆ ಮೊಟ್ಟು ಮಾನ ಮರಬೇಕು ಹೋಗ್ಬೇಕಂತ ಹೇಳಿ. ಹಲ್ಲೆಲೂಯ. ಯಾರ ಹಿಂದ್ಗಡೆ ಹೋಗ್ಬೇಕು? ಯಾರ ಹಿಂದ್ಗಡೆ ಹೋಗ್ಬೇಕು? ಹೋಗ್ತಾ ಇದೀವಾ? ಯೇಸುವಿನ ಹಿಂದೆ ನಾನು ನಡೆವೆ. ಬರೀ ಕನ್ಸಲ್ಲಿ ಮಾತ್ರ ಬಂದ್ಬಿಟ್ಟು ಯೇಸುವಿನ ಹಿಂದೆ ನೀನು ನಡೆಯೋದೇ ಎಲ್ಲೆಲ್ಲ, ಇಲ್ಲಿ ಬಂದ್ಬಿಟ್ಟು ಆ ಇಳಿಯೋ ಸಾನ್ನಿಧ್ಯನೂ ಹೋಗ್ಬಿಡ್ತದೆ. ಹಲ್ಲೆಲೂಯ. ನಿಜ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ಎಲ್ಲೆಲ್ಲೋ ಹೋಗಿ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಯೇಸುವಿನ ಹಿಂದೆ ದೇವ್ರು ಒಂದಾಗ್ತದೆ. ಸರಿ ನಡಿ. ಹಲ್ಲೆಲೂಯ. ಹಲ್ಲೆಲೂಯ. ಇಲ್ಲಿ ಬಂದ್ಬಿಟ್ಟು ಆಡೋದಂಗೆ ಸುಮ್ಮನೆ ಏನು ಆಡೋದಲ್ಲ. ಹಾಡು ಶಾಪ ಆಗಬಾರ್ದು. ನನ್ನ ಜೀವಿತವೇ ಹಾಡಾಗಿರ್ಬೇಕು. ಆಡುವ ರೀತಿ ನನ್ನ ಜೀವಿತ ಆಗಿರ್ಬೇಕು. ಹಲ್ಲೆಲೂಯ. ಎಲ್ಲೆಲ್ಲ ನಡ್ಕೊಂಡೋಗ್ಬಿಟ್ಟು ಹಂದಿ ಥರ, ನಾಯಿ ಥರ, ಗೂಬೆ ಥರ, ಒಂದು ಮರದಿಂದ ಒಂದು ಮರಕ್ಕೆ ಎಗರ್ಬಿಟ್ಟು ಕೋತಿ ಥರ ಇಲ್ಲಿ ಬಂದ್ಬಿಟ್ಟು ಯೇಸುವಿನ ಹಿಂದೆ ನಾನು ನಡೆವೆ. ದೇವ್ರು ಹೇಳ್ತಾರೆ, ಸುಮ್ಮನೆ ಸುಮ್ಮನೆ. ಯಾಕೆ? ನೀನು ನಡೆದಿದ್ದೆಲ್ಲ ನಾನು ನೋಡಿದೆ ಇವತ್ತು. ಹಲ್ಲೆಲೂಯ. ಪಕ್ಕದಲ್ಲಿ ಕೈ ಕೊಟ್ಟರೆ ಯೇಸು ಕಣ್ಣು ತೆರೆದಿದ್ದು ಎಲ್ಲೆಲ್ಲೋ ಹೋಗೋದಕ್ಕಲ್ಲ, ಯಾರ್ಯಾರನ್ನ ಹಿಂಬಾಲಿಸ್ಕೊಂಡು ಹೋಗಕ್ಕಲ್ಲ, ಯಾರ್ಯಾರೋ ಹಿಂದೆಗಡೆ ಹೋಗೋದಕ್ಕಾಗಿ ಅಲ್ಲ,
ಯೇಸು ಕಣ್ಣು ತೆಗೆದಿದ್ದು ನೀನ್ ಯೇಸುವನ್ನು ನೋಡುವುದಕ್ಕಾಗಿ, ಎರಡನೇದಾಗಿ ನೀನ್ ಯೇಸುವನ್ನು ಹಿಂಬಾಲಿಸುವುದಕ್ಕಾಗಿ. ಹಲ್ಲೆಲೂಯ. ನಿನ್ನ ಕಣ್ಣು ಯಾರು ತೆಗಿಬೇಕು? ಯೇಸು ಸ್ವಾಮಿ ಭಾರತಿ ಮೈನ ಕಣ್ಣು ತೆಗೆದ್ರು. ತೆಗ್ದಾಗ ಅವನಿಗೇನು ಕಾಣ್ತು? ದಾರಿ ಕಾಣ್ತು. ಈಗ ಮೋರಿಲ್ ಬೀಳ್ತಾನ? ಅಯ್ಯೋ, ಕಣ್ಣಿರುವ ಕೂಡ್ರೆ ಮಾತಾಡ್ರಿ. ಈಗ ಭಾರತಿ ಮೈನ ಕಣ್ಣು ಬಂತು. ಮೋರಿಲ್ ಬೀಳ್ತಾನ ಹೋಗಿ. ಯಾಕೆ? ಕಣ್ಣು ಚೆನ್ನಾಗಿ ಕಾಣ್ತಾ ಇದೆ. ಅವನು ಎಡವಲ್ಲ, ಅವನ್ ಬೀಳಲ್ಲ, ಮೋರಿ ಹತ್ರ ಹೋಗಲ್ಲ, ಬುರ್ದೆ ಹತ್ರ ಹೋಗಲ್ಲ, ಕೆಸರ ಹತ್ರ ಹೋಗಲ್ಲ. ಹಲ್ಲೆಲೂಯ. ಗುಂಡಿಲ್ ಹೋಗಿ ಬೀಳಲ್ಲ, ನೆಟ್ಟಗೆ ಹೋಗ್ತಾ ಇರ್ತಾನೆ. ಎಲ್ಲಿ ಕಲಸಿ ದಾಟ್ಕೊಂಡು ಹೋಗ್ತಾ ಇರ್ತಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಈಗ ನಿಮ್ಮ ಜೀವನದಲ್ಲಿ ಯಾರು ಕಣ್ಣು ತೆರಿಬೇಕು? ಹೌದಾ ಇಲ್ಲ? ಇನ್ನೊಬ್ಬ ಕೂಡ ತೆರಿತಾನೆ. ಅವನ್ ಯಾರು ಗೊತ್ತಾ? ನಿಮ್ಮಪ್ಪ. ಹಲ್ಲೆಲೂಯ. ಇನ್ನೊಬ್ಬ ಕೂಡ ಕಣ್ಣು ತೆಗಿತಾನೆ. ಅವನ್ಯಾರು? ಸೈತಾನನು. ಈಗ ನೀವ್ ಹೇಳ್ರಿ, ನಿಮ್ ಕಣ್ಣು ಸೈತಾನ ತೆಗಿಬೇಕಾ ದೇವ್ರು ತೆಗಿಬೇಕಾ? ಸುಮ್ನೆ ಹೇಳ್ಬಾರ್ದು, ಪಟಾರ ಅಂತ ಹಾಕ್ಬಿಡ್ತೀನಿ. ಜೋರಾಗಿ ಹೇಳ್ರಿ. ದೇವ್ರ ಕಣ್ಣು ತೆಗೆದ್ರೆ ನಿಮ್ಗೆ ಯಾರು ಕಾಣ್ಬೇಕು? ಲೈಲಾ ಮಜ್ನೂನ ಯಾರು ಕಾಣ್ಬೇಕು? ನೀವ್ ಯಾರು ನೋಡ್ತಾ ಇದ್ದೀರಾ? ನೀವ್ ಕಣ್ಣು ದೇವ್ರು ತೆರೆದ್ರೆ ನೀವ್ ಯಾರು ನೋಡ್ಬೇಕು? ಈಗ ದೇವ್ರು ನೋಡಿದ ಭಾರತೀಮಯ್ಯ ಎಲ್ಲೋಗ್ತಾವನೆ? ದೇವ್ರು ನೋಡ್ಕೊಂಡು ಹಿಂಗ ಹೋಗ್ತಾವನ? ದೇವ್ರು ನೋಡ್ಕೊಂಡು ದೇವ್ರ ಹತ್ರ ಹೋಗ್ತಾ ಇದ್ದಾನೆ. ದೇವ್ರ ಹಿಂದೆ ಹೋಗ್ತಾ ಇದ್ದಾನೆ. ಈಗ ನಮ್ಮ ಕಣ್ಣು ಸೈತಾನ ತೆಗಿಬಾರ್ದು. ಸೈತಾನ ಕೂಡ ಕಣ್ಣುಗಳು ತೆಗಿತಾನೆ. ದೇವ್ರ ಮಕ್ಕಳೇ, ಇಲ್ಲಿ ಯಾರಿಗೆ ಸೈತಾನ ಕಣ್ಣು ತೆಗ್ದಿದ್ದಾನೋ, ಯಾರಿಗೆ ದೇವ್ರ ಕಣ್ಣು ತೆಗ್ದಿದ್ದಾನೋ ನನಗೆ ಗೊತ್ತಿಲ್ಲ. ಯಾರಿಗೆ ಕಣ್ಣು ದೇವ್ರು ತೆಗ್ದಿರ್ತಾರೋ ಅವ್ರು ನೆಟ್ಟಗೆ ಹೋಗ್ತಾ ಇರ್ತಾರ. ಸಭೆಯಲ್ಲಿ ನೋಡಿದ್ರೆ 2 ತಲೆ 2 ಬಾಲ, ಅಂದ್ರೆ ಸಭೆಯಲ್ಲಿ 2 ಗುಂಪಿರ್ತದೆ. ಒಂದು ದೇವ್ರ ಮಾರ್ಗದಲ್ಲಿ ನೆಟ್ಟಗೆ ಹೋಗೋದು. ಇನ್ನೊಂದು ನೋಡಿದ್ರ ಹೆಂಗ ಹೋಗ್ತದೆ? ಹೇಳ್ರಿ, ಆಕ್ಷನ್ ಮಾಡ್ರಿ. ಹೀಗೆ ಕೆಲ ಜನರು ನೋಡಿದ್ರಾ? ಪುಸ್ ಬೇರೆ ಅಂತವ್ರು ಯಾರೋ. ಹೋಗುತ್ತೆ. ದೇವ್ರ ಕಣ್ಣು ತೆಗೆದ್ರೆ ಡೈರೆಕ್ಟ್ ಆ ಕಡೆ ಈ ಕಡೆ ಎಲ್ಲೂ ನೋಡಲ್ಲ, ಒಂದೇ ಗುರಿ. ಹಲ್ಲೆಲೂಯ. ದೇವ್ರ ಕಣ್ಣು ತೆಗೆದ್ರೆ ನಮ್ಮ ಕಣ್ಣಲ್ಲಿ ಇರ್ತದೆ. ನಾನು ಕಣ್ಣೆತ್ತಿ ನಾನು ಮೇಲಾದವುಗಳನ್ನೇ ನೋಡ್ತೀನಿ ಅಂತ ವಾಕ್ಯ ಹೇಳ್ತದೆ. ಯಾರು ಕಣ್ಣು ತೆಗೆದ್ರೆ? ಸೈತಾನ ಕಣ್ಣು ತೆಗೆದ್ರೆ ಸ್ವಲ್ಪ ಸ್ವಲ್ಪ ಆ ಕಡೆ ಈ ಕಡೆ. ಯಾಕೆ? ಕಣ್ಣು ತೆಗೆದ್ರೆ ಯಾರು? ಸೈತಾನ. ಹೆಂಗೋಗೋದು? ಹೆಂಗ್ ನಡೆಯುತ್ತೆ? ಯಾವಾಗ ನೆಟ್ಟಿಗೆ ನಡೆದಿದ್ಯಾ? ಕೆಲ ಜನ ನೋಡಿದ್ರೆ ಸಭೆಗಳಲ್ಲಿ ದೇವ್ರ ಹತ್ರ ಬರ ಹಿಂಗ್ ಬರ್ತಾರೆ, ಮತ್ತೆ ಹಿಂಗ್ ಹೋಗ್ತಾರೆ. ಮತ್ತೆ ಏಸುವಿನ ಇಂಜಿನ ಈಶಮ್ಮ ಅವ್ರ ಅಕ್ಕ ತಂಗಿ ಆಗ್ಬಿಡ್ತಾರೆ. ಹಲ್ಲೆಲೂಯ. ಈಶಮ್ಮ ನೀವೇನೇ ಹೇಳ್ರಿ, ಈ ರೀತಿ ನೀವ್ ಎಷ್ಟೇ ಪ್ರಸಂಗ ಮಾಡ್ರಿ. ಹಲ್ಲೆಲೂಯ. ನಿನ್ನ ಜೀವಿತದಲ್ಲಿ ದೇವರು ಮಾತ್ರವೇ ಕಣ್ಣುಗಳು ತೆಗಿಬೇಕು. ನಿನ್ನ ಜೀವಿತದಲ್ಲಿ ಸೈತಾನನ ಕಣ್ಣುಗಳು ತೆಗಿಬಾರ್ದು. ಸೈತಾನ ಕಣ್ಣು ತೆಗೆದ್ರೆ ಏನಾಗುತ್ತೆ ಅಂತ ನಿಮ್ ತಾತನ್ ಕೇಳಿ. ಯಾರನ್ನ ಆದಮ್ಮ ಅವನ್ ಹೇಳ್ತಾರೆ. ಸೈತಾನ ಬರ್ತಾ ಇದ್ದಾನೆ. ಹೆಂಗ್ ಬರ್ತಾವನೆ? ಎಲ್ಲಿಂದ ಬರ್ತಾವನೆ? ಮಾವನ ಮನೆಯಿಂದನ? ಮರದ ಮೇಲಿಂದ ಬರ್ತಾ ಇದ್ದಾನೆ. ಹೆಂಗ್ ಬಂದಿದ್ದವನು? ವಿಶ್ವಾಸಿಗಳು ಕೆಲವೊಂದು ಜೀವಿತ ನೋಡಿದ್ರ ಹಿಂಗಿರ್ತದೆ. ಅಂಥವರಿಂದರೆ ದೇವರ ನಾಮ ದೂಷಣೆ ಆಗುವಂಥದ್ದು. ಅಂಥವ್ರನ್ನ ದೇವ್ರು ಇಡಲ್ಲ, ದೇವ್ರ ತಿಕ್ಕಿದು ಬಿಸಾಕ್ತಾರ. ಹಲ್ಲೆಲೂಯ.
ಈಗ ಈ ಸರ್ಪ ಬಂತು. ಸರ್ಪ ಬಂದ್ಬಿಟ್ಟು ಏ ಅವ್ವ ಹೇಳ್ರಿ, ಏ ಅವ್ವ ಹೇಳ್ರಿ, ಏ ಅವ್ವ ಏನ್ ಮಾಡ್ತಾ ಇದ್ದಿ, ಈ ಹಣ್ಣು ತಿನ್ನು. ಪುಕ್ಸಾಟಕ್ಕೆ ಬಂದಿರೋದಲ್ಲ, ಯಾಕೆ ಬಿಡ್ಬೇಕು? ಲಬಕ್ ಲಬಕ್. ಹಲ್ಲೆಲೂಯಾ. ಸೈತಾನ ಬಂದ, ಅವಳಿಗೆ ಹೇಳ್ದ, ದೇವರು ಯಾವ ಮರದ ಹಣ್ಣನ್ನ ತಿನ್ನಬೇಡ ಅಂತ ಹೇಳಿದ. ನೀನೇನು ಹೇಳ್ಬೇಕು? ಈ ಮರದ ಹಣ್ಣು ತಿನ್ನಬಾರ್ದು ಅಷ್ಟೇ ತಾನೇ ಪಿಕ್ಚರ್ ಹೇಳ್ಬೇಕು. ಅದು ಬಿಟ್ಬಿಟ್ಟು ಮುಟ್ಬೇಡ ಅಂತ ಹೇಳೋರು, ತಿನ್ಬೇಡ ಅಂತ ಹೇಳೋರು, ನೋಡ್ಬೇಡ ಅಂತ ಹೇಳಿದ್ದೆಲ್ಲ ಯಾರು ಕೇಳಿದ್ ನಿನ್ನ? ಆ ಅವ್ವ ಹೇಳ್ತಾ ಇದ್ದಾಳೆ, ಈ ಮರದ ಹಣ್ಣನ್ನ ತಿನ್ನಬೇಡ ಅಂತ ಹೇಳಿದ. ಆವಾಗ ಅಲ್ಲಿ ಸೈತಾನ ಏನ್ ಹೇಳ್ತಾನೆ ಗೊತ್ತಾ? ನಿನ್ ಯಾರು ಹೇಳಿದ್ ನಿನಗೆ? ನೀನ್ ತಿಂದ್ರೆ ನಿನ್ನ ಕಣ್ಣುಗಳು ಹೋದ್ರೆ, ಆ ವಾಕ್ಯ ಹೋದ್ರಿ ಟಪ್ ಅಂತ. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀನ್ ಹೇಗೋ ಸಾಯೋಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ, ಇದರ ಹಣ್ಣನ್ನ ನೀನ್ ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು. ಏನಾಯ್ತು? ನೀವು ಹಣ್ಣನ್ನು ತಿಂದಾಗಲೇ, ಈ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು. ಅಂದ್ರೆ ಇಲ್ಲಿ ಅವಳಿಗೆ ಯಾರು ಕಣ್ ತೆಗಿತಾ ಇದ್ದಾರೆ? ಬೇಗ ಹೇಳ್ಬೇಕು, ಯಾರು? ಹಲ್ಲೆಲೂಯಾ. ಅಂದ್ರೆ ಇವತ್ತು ನಿನ್ನ ಕಣ್ಣು ದೇವ್ರು ತೆಗಿಬೇಕಾ, ಸೈತಾನ ತೆಗಿಬೇಕಾ? ಈಗ ನೀನೇ ಕೇಳಿ, ನಿನ್ನ ಕಣ್ಣನ್ನ ದೇವ್ರು ತೆಗ್ದಿದಾರ, ಸೈತಾನ ತೆಗ್ದಿದಾರ? ಸುಳ್ಳು ಹೇಳಬಾರ್ದು, ಗುದ್ದು ಬಿಡ್ತೀನಿ. ನಿನ್ನ ಕಣ್ಣು ದೇವ್ರು ತೆಗ್ದಿದ್ರೆ ನಿನ್ನ ಕಣ್ಣು ದೇವ್ರ ಮೇಲೆ ಇರ್ತದ. ನಿನ್ನ ಕಣ್ಣುಗಳನ್ನ ದೇವ್ರು ತೆಗ್ದಿದ್ರೆ ನಿನ್ನ ಕಣ್ಣು ಸಾಯವರೆಗೂ ಅದು ಪರಲೋಕದ ಮೇಲೆ ಇರ್ತದೆ, ದೇವರ ರಾಜ್ಯದ ಮೇಲೆ ಇರ್ತದೆ, ಅದು ದೇವರ ಮೇಲೆ ಇರ್ತದೆ, ಅದು ದೇವರನ್ನು ನೋಡ್ತಾ ಇರ್ತದೆ, ಅದು ಉನ್ನತವಾದದನ್ನು ನೋಡ್ತಾ ಇರ್ತದೆ. ಹಲ್ಲೆಲೂಯಾ. ಈಗ ನಿನ್ನ ಕಣ್ಣು ಸೈತಾನ ತೆರೆದ್ರೆ ಈಗ ನಿನ್ನ ಕಣ್ಣು ಎಲ್ಲಿರ್ತದೆ? ದೇವರ ಮೇಲೆ ಇರ್ತದ. ನೀವ್ ಹಂಗೆ ವಾಕ್ಯ ಓದ್ ನೋಡ್ರಿ, ಅವ್ರ ಕಣ್ಣು ತೆರೆಯಲ್ಪಡುತ್ತೋ ಅವ್ರು ಬೆತ್ತಲೆಯಾಗಿ ಮಾರಲ್ಪಟ್ಟಿದ್ದಾರೆ. ಹೌದಾ ಇಲ್ಲ? ಹೌದಾ ಇಲ್ಲ? ಈಗ ನಿನ್ನ ಕಣ್ಣಿಗೆ ಏನು ಕಾಣ್ತಾ ಇದೆ? ದೇವ್ರ ಮಹಿಮೆ ದೇವ್ರು ಕಾಣ್ತಾ ಇಲ್ಲ. ಈಗ ಸೈತಾನನ ಕಣ್ಣು ತೆರೆದ ನಿಮಿತ್ತವಾಗಿ ಈಗ ಬೆತ್ತಲೆ ಕಾಣ್ತಾ ಇದ್ದಾರೆ, ಭಯ ಕಾಣ್ತಾ ಇದ್ದಾರೆ. ಇದೆಲ್ಲವೂ ಸೈತಾನನಿಂದ ಬರುವಂಥದ್ದು. ನಿಮ್ಗೆ ಅರ್ಥ ಆಗಿಲ್ಲಲ್ಲ? ಆ ವಾಕ್ಯ ಓದು ಪಾಸ್ಟರ್, ಹಾಗೆ ಕಂಟಿನ್ಯೂ ಮಾಡಿ ಮುಂದೆ. ನೀವು ಹೇಗೂ ಸಾಯುವುದಿಲ್ಲ, ಇದು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ. ನೋಡ್ರಿ ಏನ್ ಆಸೆ ನೋಡ್ರಿ, ಒಂದು ಕಣ್ ತೆರೆಯಲ್ಪಡ್ತದಂತೆ, ಎರಡು ದೇವರಂತ ಆಗ್ತಾರಂತೆ. ಒಳ್ಳೆದರ ಕೆಟ್ಟದರ ವೇದವನ್ನು ಅರಿತವರಾಗುವಿರಿ. ಅದೇ ಪ್ರಾಬ್ಲಮ್. ಅದರಕ್ಕಿಂತ ಮುಂಚೆ ನೆಟ್ಟಿಗಿದ್ರು, ಇವಾಗೆಲ್ಲ ಬಲ್ತ್ಬಿಟ್ಟಿದೆ, ಎಲ್ಲ ಗೊತ್ತಲ್ಲ ಈಗ. ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು. ದೇವ್ರು ಚೆನ್ನಾಗಿ ಗೊತ್ತು. ಆಗ ಸ್ತ್ರೀಯು ಈ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ, ಏನಪ್ಪ ರಮ್ಯವಾಗಿಯೂ, ಅದಕ್ಕಿಂತ ಮುಂಚೆ ಏನು ಅನ್ಸಿಲ್ಲ. ಈ ಸೈತಾನ ಬಂದು ಮಾತಾಡೋಕ್ಕಿಂತ ಮುಂಚೆ ಇದು ರಮ್ಯನೂ ಅನ್ಸಿಲ್ಲ, ಉತ್ತಮನೂ ಅನ್ಸಿಲ್ಲ. ಯಾವಾಗ ಸೈತಾನ ಬಂದು ಕಣ್ಣು ತೆರಿತಾ ಇದ್ದಾನ, ಉತ್ತಮವಾಗಿದೆ, ಉತ್ತಮವಾಗಿದೆ, ರಮ್ಯವಾಗಿದೆ ಅಂತೆ. ಆಸೆ, ಇಚ್ಛೆ ಅಂದ್ರೆ ಸೈತಾನ ಕಣ್ಣು ತೆಗೆಯುವಾಗ ನಿನ್ನ ಒಳಗಡೆ ಬರುವುದೇನೋ ಇಚ್ಛೆ, ಲೋಕದ ಆಸೆ, ಲೋಕದ ಮೋಹ. ಇದನ್ನು ಹೊಂದಿಕೊಂಡು ನೀನು ಅವನ ಮಾರ್ಗದಲ್ಲಿ ಡೊಂಕು ಬಂಕು ನಡೆದರೆ ಆ ಮಾರ್ಗದಲ್ಲಿ ಯಾವಾಗಲೂ ಫೈಟೆ, ಆ ಮಾರ್ಗದಲ್ಲಿ ಯಾವಾಗ ಇದ್ದಾನೆ. ಸೈತಾನ ಕಣ್ಣು ತೆಗೆದಷ್ಟು ಇವಾಗೇನು ಕಾಣ್ತಾ ಇದ್ದೀರ? ಕಣ್ಣಿಗೆ ಸೌಂದರ್ಯ ಕಾಣ್ತಾ ಇದೆಯಂತೆ. ಸತ್ತೋಗ್ಬಿಟ್ಟಲ್ಲ, ಆ ಸೌಂದರ್ಯ ಅಲ್ಲ. ಹಲ್ಲೆಲೂಯಾ. ಬೇರೆ ಏನು ಸೌಂದರ್ಯ ಕಾಣ್ತಾ ಇದೆ. ಮುಂದೆ ವಾಕ್ಯ ಓದ್ರಿ. ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೆ ಕೊಡಲು ಅವನು ತಿಂದನು. ಅವ್ರು ಪಾಪ ಮಾಡೋದಿಲ್ಲ, ಪಕ್ಕದವ್ರಿಗೂ ಪಾಪ. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು. ಕಣ್ಣು ತೆಗಿತಾರದು ಯಾರು? ಅಲ್ಲಿ ಕಣ್ಣು ತೆಗಿತಾರದು ಯಾರು? ಇಲ್ಲಿ ಭಾರತೀಯ ಮಗನಿಗೆ ಕಣ್ಣು ತೆಗೆದಿದ್ದು ಯಾರು?
ಈ ಪಾರ್ಥಿವನಿಗೆ ದೇವ್ರ ಕಣ್ಣು ತೆಗೆದ ಮೇಲೆ ಇವಾಗ ಯಾರಿಂದ ಹಿಂದ್ಗಡೆ ಹೋಗ್ತಾವನೆ? ಅಲ್ಲೇಲೂಯ. ಈಗ ಇಲ್ಲಿ ಈ ತೋಟದಲ್ಲಿ ಕಣ್ಣು ತೆಗಿರ್ತಾರದು ಯಾರು? ಸೈತನನ್ನು ಕಣ್ಣು ತೆಗಿವಾಗ ಏನ್ ಕಾಣ್ತಾ ಇದೆ? ಅವರಿ ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಹಾ, ಅಂಜೂರದ ಎಲೆಗಳನ್ನು ಒಡೆದು ಉಟ್ಟುಕೊಂಡರು. ಸಾಕು. ಅವ್ರು ಬೆತ್ತಲೆ ಆಗ್ತಿದಾರೆ, ಬೆತ್ತಲೆ ಕಾಣ್ತಾ ಇದೆ. ಏನ್ ನೋಡಬಾರ್ದು ಅದನ್ನ ನೋಡ್ತಾ ಇದ್ದಾರೆ. ಯಾವಾಗ ನಿಮ್ಮ ಜೀವನದಲ್ಲಿ ಶತ್ರು ಅದನ್ನು ಕಣ್ಣು ತೆಗಿತಾನೋ ಅವಾಗ ನಿಮ್ಮ ಜೀವನದಲ್ಲಿ ನಿಮ್ಮ ಬದುಕಲ್ಲಿ ಯಾವತ್ತು ನೋಡದಿರೋ ಕೆಲವು ಕಾರ್ಯಗಳನ್ನ ಭಯಂಕರವಾಗಿ ನೋಡ್ತೀರಾ. ಆದ್ರೆ ದೇವ್ರ ಕಣ್ಣು ತೆಗಿಯುವಾಗ ನೀವು ಕಾಣುವಂಥದ್ದು ದೇವರನ್ನ ಮಾತ್ರವೇ. ಅವನು ಯಾರ್? ಸಮಾಧಾನದ ಪ್ರಭು, ಆರೋಗ್ಯದಾಯಕನು. ನೀವು ದೇವರ ಕಣ್ಣು ನಿಮ್ಮನ್ನ ತೆಗೆದ್ರೆ ನಿಮಗೆ ಕಾಣದ ಯೇಸು. ಆ ಯೇಸು ಯಾರು? ಸಮಾಧಾನ. ಅಂದ್ರೆ ಯೇಸು ನಿಮ್ಮ ಕಣ್ಣುಗಳು ತೆಗೆದ್ರೆ ನಿಮಗೆ ಸಮಾಧಾನ ಸಿಕ್ಕುತ್ತೆ. ನೀವು ಸಮಾಧಾನ ಹೊಂದಿಕೊಳ್ತೀರ, ನಿಮಗೆ ಸಮಾಧಾನ ಕಾಣುತ್ತೆ. ಅವನ ಯಾರ್? ಅವನ ಆರೋಗ್ಯದಾಯಕನು. ನಿಮ್ಮ ಕಣ್ಣು ತೆರೆದ್ರೆ ನೀವು ಕಳ್ಕೊಂಡಿರುವಂತ ಆರೋಗ್ಯ ನೀವು ಯೇಸುವಿನಲ್ಲಿ ಕಾಣ್ತೀರಾ. ಹಲ್ಲೆಲೂಯ, ಹಲ್ಲೆಲೂಯ. ಈಗ ಸೈತಾನ ಒಳ್ಳೆ ಪ್ರಸಂಗ, ಇದು ಟೈಮ್ ಇಲ್ಲ, ತುಂಬಾ ಆಳವಾಗಿರುವಂತ ಪ್ರಸಂಗ, ನಾನು ನಿಲ್ಸಕ್ಕೆ ಇಷ್ಟಪಡ್ತೀನಿ. ಸೈತಾನ ಕಣ್ಣು ತೆಗೆದ್ರೆ ಸೌಂದರ್ಯ ಕಾಣುತ್ತೆ, ಇಚ್ಛೆ ಬರುತ್ತೆ, ಮೋಹ ಬರುತ್ತೆ, ಆಸೆ ಬರುತ್ತೆ, ಬೆತ್ತಲೆ ಕಾಣಲ್ಪಡ್ತದೆ. ಹಲ್ಲೆಲೂಯ. ಆದ್ರೆ ದೇವ್ರ ಕಣ್ಣು ತೆಗೆದ್ರೆ, ದೇವ್ರ ಕಣ್ಣುಗಳು ತೆಗೆದ್ರೆ ನಿನಗೆ ಕಾಣೋದೇ ದೇವ್ರು, ನಿನಗೆ ಕಾಣೋದೇ ಯೇಸು, ನಿನಗೆ ಕಾಣೋದೇ ಅವನ ಗುಣ, ನಿನಗೆ ಕಾಣೋದೇ ಅವನ ಸ್ವಭಾವ, ನಿನಗೆ ಕಾಣೋದೇ ಅವನ ನಡವಳಿಕೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಯೇಸು ಕಣ್ಣು ತೆಗೆದ್ರೆ ನಮಗೆ ಆ ದಾರಿ ಒಂದು ಓಪನ್ ಆಗುತ್ತೆ. ಆ ದಾರಿಯೇ ಯೇಸು. ಹಲ್ಲೆಲೂಯ. ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ವಾಕ್ಯ ಓದು, ಅಲ್ಲಿ ಕಣ್ಣು ಕಾಣುತ್ತೆ, ದಾರಿ ಇದೆ, ಆ ದಾರಿ ಡೊಂಕು ದಾರಿ, ದಾರಿ ಸರಿ ಇಲ್ಲ. ದೇವರನ್ನು ಮಾಡಿದ್ರು ಆತ್ಮಿಕ ಕಣ್ಣುಗಳನ್ನು ತೆರೆದು ಅವರ ಮುಂದೆಗಡೆ ಡೊಂಕಾಗಿರುವಂತ ಮಾರ್ಗ ದಾರಿಗಳನ್ನ ದೇವದೂತನನ್ನು ಕಳಿಸಿ ಆ ದಾರಿಯನ್ನು ನೆಟ್ಟಿಗೆ ಮಾಡ್ತಾ ಇದ್ದಾನೆ. ನಿಮ್ಮ ಮುಂದೆಗಡೆ ಇರುವಂತಹ ದಾರಿಯನ್ನು ಶತ್ರು ಡೊಂಕಾಗಿ ಮಾಡಿರುವಾಗ ದೇವರು ಹೇಳ್ತಾ ಇದ್ದಾರೆ, ನೀನು ಒಪ್ಪಿಸಿಕೊಡೋದಾದ್ರೆ ನಿನ್ನ ಮುಂದೆಗಡೆ ನಾನು ದೇವದೂತನನ್ನು ಕಳಿಸ್ತೀನಿ. ನಿನ್ನ ಮುಂದೆಗಡೆ ದೇವದೂತನನ್ನು ಕಳಿಸಿಕೊಡ್ತೀನಿ. ಅವರು ನಿನ್ನ ಮುಂದೆಗಡೆ ಬಂದು ನಿನ್ನ ಮುಂದೆಗಡೆ ಇರುವಂತ ದಾರಿಯನ್ನ ಸಮ ಮಾಡ್ತಾರೆ. ಆಗ ನೀನೇನ್ ಮಾಡಲ್ಲ, ಕೆಳಗಡೆ ಬೀಳಲ್ಲ, ಸಮವಾದ ನೆಲದಲ್ಲಿ ನಡ್ಕೊಂಡು ಹೋಗ್ತೀಯ, ನೀನ್ ಸೇಫ್ ಆಗಿರ್ತೀಯ. ಹಲ್ಲೆಲೂಯ. ನಾವು ಪ್ರಸಂಗ ಮಾಡಬೇಕಾಗಿರೋ ವಿಷಯ ಮುಗಿದೋಯ್ತು, ಅದಲ್ಲ. ಆ ಪ್ರಸಂಗ ಮಾಡಬೇಕಾಗಿರೋ ವಿಷಯ ಅಂತ ಏನು ಅಂದ್ರೆ ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 8-9 ವಾಕ್ಯಗಳು. ಅದರಲ್ಲಿ ಪೇತ್ರ ಸೆರೆಮನೆ ಒಳಗಡೆ ಇದ್ದಾನೆ, ಕೋಣೆ ಒಳಗಡೆ ಇದ್ದಾನೆ, ಬಂಧನದಲ್ಲಿದ್ದಾನೆ, ಸರಪಣೆಗಳಿಂದ ಕಟ್ಟಲ್ಪಟ್ಟಿದ್ದಾನೆ, ಸುಮಾರು 3-4 ಬಾಗಿಲುಗಳಿಂದ ಮುಚ್ಚಲ್ಪಟ್ಟಿದ್ದಾನೆ. ಅಲ್ಲಿ ವಾಕ್ಯ ಬೀಳ್ತದೆ, ದೇವದೂತನು ಒಳಗಡೆ ಹೋಗ್ತಾನೆ. ಕೋಣೆ ಒಳಗಡೆ ಹೋಗಿದ ತಕ್ಷಣ ಅವನಿರುವ ಕೋಣೆಗೆ ಬೆಳಕುಂಟಾಗುತ್ತೆ. ಈಗ ಅವನ ಕಣ್ಣಲ್ಲಿ ಕಾಣ್ತಾ ಇದೆ. ಬೆಳಕು ಉಂಟಾಗಿದ್ದ ತಕ್ಷಣನೇ ಪೇತ್ರನಿಗೆ ಕಣ್ಣು ಕಾಣ್ತಾ ಇದೆ. ಆಗ ಆ ದೂತನು ಅವನ ಪಕ್ಕೆಯನ್ನು ತಟ್ಟಿ ಎಬ್ಬಿಸ್ತಾ ಇದ್ದಾನೆ. ಈಗ ಪೇತ್ರ ಎದ್ದೇಳ್ತಾ ಇದ್ದಾನೆ. ಎದ್ದೇಳಿದ ಮೇಲೆ ನೋಡ್ತಾನೆ, ಅವನ ಕೈ ಕಾಲುಗಳಲ್ಲಿರುವಂತ ಎಲ್ಲ ಸರಪಣೆಗಳು ಕಳಚಿ ಕೆಳಗಡೆ ಬೀಳ್ತಾ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಅವನ ಸರಪಣೆಗಳೆಲ್ಲ ಕಳಚಿ ಕೆಳಗಡೆ ಬೀಳ್ತಾ ಇದೆ. ನಂತರವಾಗಿ ದೂತ ಹೇಳ್ತಾನೆ, ನಾನು ಹಿಂಬಾಲಿಸು. ಅಲ್ಲಿ ದೂತ ಹೇಳ್ತಾ ಇದ್ದಾನೆ ಪೇತ್ರನಿಗೆ, ನನ್ನ ಹಿಂಬಾಲಿಸು. ಈಗ ಈ ಪೇತ್ರ ಎದ್ದು ಆ ದೂತನ ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದಾನೆ. ಪೇತ್ರನಿಗೆ ಗೊತ್ತಾಗ್ತಾ ಇಲ್ಲ ಅವನು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾನೆ ಅಂತ.
ಅಲ್ಲಿ ವಾಕ್ಯ ಹೇಳ್ತದೆ, ದೇವ ದೂತನ ಕರ್ಕೊಂಡು ಹೋಗಿದಂತ ದಾರಿಯಲ್ಲಿ ಪೇತ್ರನ ಹಿಂದೆಗಡೆ ಹೋಗುವಾಗ ಇದ್ದಕ್ಕಿದ್ದ ಹಾಗೆ ಅವನ ಮುಂದಗಡೆ ಇರುವಂತ ಎಲ್ಲ ಬಾಗಿಲುಗಳು ತೆರೆಯಲ್ಪಡ್ತಾ ಇದೆ. ಹಲ್ಲೆಲೂಯಾ. ಆ ಒಂದು ವಾಕ್ಯ ಟಚ್ ಮಾಡಿ ನಾನು ನಿಲ್ಲಿಸ್ತೀನಿ. ಆ ವಾಕ್ಯ ತುಂಬಾ ಚೆನ್ನಾಗಿದೆ. ಅಲ್ಲಿ ದೇವರ ಬಲವಾದ ಆಲೋಚನೆ ಅಲ್ಲಿದೆ. ಆ ವಾಕ್ಯ ಓದ್ರಿ, 8ನೇ ವಾಕ್ಯ ಬೇಗ ಪಟ್ಟಂತ. ಆ ದೂತನು ಅವನಿಗೆ, ನಡುಗಟ್ಟನ್ನು ಕಟ್ಟಿಕೊಂಡು ನಿನ್ನ ಕೆರೆಗಳನ್ನು ಮೆಟ್ಟಿಕೋ ಎಂದು ಹೇಳಲು ಅವನು ಹಾಗೆ ಮಾಡಿದನು. ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು ನೀನು ಮೇಲಂಗಿಯನ್ನು ಹಾಕೋ, ನನ್ನ ಹಿಂದೆ ಬಾ ಅಂದನು. ನನ್ನ ಹಿಂದೆ ಬಾ, ನನ್ನ ದಾರಿಯಲ್ಲಿ ಬಾ, ನನ್ನ ಮಾರ್ಗದಲ್ಲಿ ಬಾ ಅಂತ ಹೇಳಿದನು. ಅವನು ಹೊರಗೆ ಬಂದು ಆ ದೂತನ ಹಿಂದೆಯೇ ಆ ದೂತನ ಮಾರ್ಗದಲ್ಲಿ, ಆ ದೂತನ ದಾರಿಯಲ್ಲಿ, ಆ ದೂತನ ಸಂಗಡನೆ ಹೋದ. ದೂತನ ಮೂಲಕವಾಗಿ ನಡೆದ ಸಂಗತಿ ನಿಜವಾದದೆಂದು ತಿಳಿಯದೆ ಅವನ್ ಕನ್ಸು ಕಾಣುವಂಗಿದ್ದಾನೆ. ಆಟೋಮೆಟಿಕ್ ಅದ್ಭುತ ನಡೀತಾ ಇದೆ ಅವನ ಲೈಫಲ್ಲಿ. ಅವನ್ ನನ್ನ ಜೀವಿತಲ್ಲ, ನನ್ನೆಲ್ಲ ಇದು ಕನಸ ರಿಯಲ್ ಅಂತೇಳಿ ಅವ್ನು ಕನಸು ಕಾಣುವ ಹಾಗಾಗ್ತಾ ಇದೆ. ದೇವ್ರ ಕಾರ್ಯ ಮಾಡ್ರೆ ಆ ರೀತಿ ಇರ್ತದೆ. ಈ ದೇವ ದೂತನ ಹಿಂದ್ಗಡೆ ಹೋಗ್ತಾ ಇದ್ದಾನೆ. ಹೋಗುವಾಗ ತಾನು ನೋಡಿದ್ದು ಕನಸು ಎಂದು ನೆನೆಸಿದನು. ಅವರು ಮೊದಲನೆಯ ಎರಡನೆಯ ಕಾವಲುಗಳನ್ನು ದಾಟಿ ದಾಟಿಬಿಟ್ಟಿದ್ದಾರೆ. ಅವನಿಗೆ ಗೊತ್ತಿಲ್ಲ ಅದು ಯಾವ ಕಾವಲು. ಬಂಧನದ ಕಾವಲು, ಹೋರಾಟದ ಕಾವಲು, ಹಿಂಸೆಯ ಕಾವಲು. ಇನ್ನ ನೀನ್ ಬೆಳಿಬಾರ್ದು, ಮುಂದೆ ಹೋಗಬಾರ್ದು, ಮುಂದೆ ಹೆಜ್ಜೆ ಇಡಬಾರ್ದು, ಇಲ್ಲೇ ಸಾಯ್ಬೇಕು, ನರಳಬೇಕಂತ ಹೇಳಿ ಬಂಧನ ಇದೆಯಲ್ಲ, 2 ಬಂಧನಗಳನ್ನು ದಾಟಿ ಈಗ ಅವನ ಆಚೆಗಡೆ ಬಂದಿದ್ದಾನೆ. ಆಚೆಗಡೆ ಬರ್ಲಿಕ್ಕೆ ಕಾರಣ ಅವನು ದೇವದೂತನ ಮಾರ್ಗದಲ್ಲೇ. ಆ ದೇವದೂತನನ್ನು ಕಳಿಸಿದ್ದು ಬೇರೆ ಯಾರು ಅಲ್ಲ, ಆ ದೇವದೂತನನ್ನು ಕಳಿಸಿದ್ದು ಸ್ವರ್ಗ. ಹಲ್ಲೆಲೂಯಾ. ದಾಟಿ ಪಟ್ಟಣಕ್ಕೆ ಹೋಗುವ ಕಬ್ಬಿಣದ ಬಾಗಿಲಿಗೆ ಬಂದಾಗ, ಪಟ್ಟಣಕ್ಕೆ ಹೋಗುವಂತ ಕಬ್ಬಿಣದ ಬಾಗಿಲ ಹತ್ರ ಬರುವಾಗ ಅದು ತನ್ನಷ್ಟಕ್ಕೆ ತಾನೇ ಅವರಿಗೆ ತೆರೆಯಿತು. ನೀನ್ ನಡೆಯಬೇಕಾದ ಮಾರ್ಗದಲ್ಲಿ ನೀನ್ ನಡೆದ್ರೆ ನಿನಗಾಗಿ ಓಪನ್ ಆಗಬೇಕಾಗಿರುವಂತ ಕೆಲವು ಬಾಗಿಲುಗಳು ದೇವರಿಟ್ಟಿದ್ದಾನೆ. ಆ ಬಾಗಿಲುಗಳು ಈ ದಿನಗಳಲ್ಲಿ ಓಪನ್ ಆಗಬೇಕಾದ್ರೆ ದೇವರು ನಿನಗೆ ಇಟ್ಟಿರುವ ಕೆಲವು ದಾರಿ ಇದೆ. ಆ ದಾರಿಯಲ್ಲಿ ನಡೆಯುವುದಾಗಿ ದೇವರು ಹೇಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಇದುವರೆಗೂ ನಿನ್ನ ಜೀವನದಲ್ಲಿ ಕೆಲವು ಬಾಗಿಲುಗಳು ಓಪನ್ ಆಗದೆ ಇದ್ರೆ ಅದಕ್ಕೆ ಕಾರಣ ದೇವರಲ್ಲ, ಅದಕ್ಕೆ ಕಾರಣ ನೀನೇ. ಯಾಕೆಂದ್ರೆ ನೀನು ಹೋಗಬೇಕಾದ ಮಾರ್ಗದಲ್ಲಿ ಹೋಗಿಲ್ಲ, ಹೋಗಬಾರದ ಮಾರ್ಗದಲ್ಲಿ ನೀನು ಹೋದೆ. ಅಲ್ಲಿ ತನ್ನಷ್ಟಕ್ಕೆ ತಾನು ಬಾಗಿಲು ಓಪನ್ ಆಗಲ್ಲ. ನಿನ್ನ ಜೀವನದಲ್ಲಿ ಕೆಲವೊಂದು ಬಾಗಿಲು ತನ್ನಷ್ಟಕ್ಕೆ ತಾನು ಬಾಗಿಲು ಓಪನ್ ಆಗಿ ಆ ಬಾಗಿಲ ಒಳಗಡೆ ನೀನು ಪ್ರವೇಶ ಮಾಡಬೇಕಾದ್ರೆ ನೀನು ದೇವರ ಮಾರ್ಗದ ಹಿಂದೆಗಡೆ ಹೋಗ್ಬೇಕು. ದೇವರ ಮಾರ್ಗದಲ್ಲಿ ನಡಿಬೇಕ. ಅದು ದೊಡ್ಡ ಬಾಗಿಲು. ಹಿಂದೆಗಡೆ ಎಲ್ಲ ಓಪನ್ ಆಗಿ ಚಿಕ್ಕ ಚಿಕ್ಕ ಬಾಗಿಲು. ಹಲ್ಲೆಲೂಯಾ. ಕೆಲವು ಜನರಿಗೆ 1 ಬಾಗಿಲು ಓಪನ್ ಆಗಿದೆ, ಕೆಲವು ಜನರಿಗೆ 2 ಬಾಗಿಲು ಓಪನ್ ಆಗಿದೆ, ಕೆಲವು ಜನರಿಗೆ ಇನ್ನ 3ನೇ ಬಾಗಿಲು ಓಪನ್ ಆಗಿಲ್ಲ, ಕೆಲವು ಜನರಿಗೆ ಇನ್ನ 2ನೇ ಬಾಗಿಲು ಓಪನ್ ಆಗಿಲ್ಲ, ಕೆಲವು ಜನರಿಗೆ 3ನೇ ಬಾಗಿಲು ಓಪನ್ ಆಗಿದೆ, ಕೆಲವು ಜನರಿಗೆ 1ನೇ ಬಾಗಿಲು ಓಪನ್ ಆಗಿಲ್ಲ. ಆದ್ರೆ ಇವತ್ತು ನೀನು ಈ ಆಲೋಚನೆಗೆ ವಿಧಿಯರಾಗಿ ಈ ಆಲೋಚನೆಗೆ ನೀನು ಒಪ್ಪಿಸಿಕೊಡುವಾಗ ಅತಿ ಶೀಘ್ರದಲ್ಲಿ ಕೆಲವೇ ದಿನಗಳಲ್ಲಿ 1, 2, 3 ಆ 3 ಬಾಗಿಲುಗಳು ಯೇಸುವಿನ ನಾಮದಲ್ಲಿ ಮುಂಬರುವ ದಿನಗಳಲ್ಲಿ ಆ ದಾರಿಯಲ್ಲಿ ಓಪನ್ ಆಗುತ್ತೆ. ಇಷ್ಟು ಗಟ್ಟಿಯಾಗಿ ದೇವರ ಆಲೋಚನೆ ಹೇಳಿದ್ರು ಕೂಡ ಸ್ವೀಕಾರ ಮಾಡಕ್ಕೆ ನಿಮ್ ಕೈಯಲ್ಲಿ ಆಗಿಲ್ಲ. ನಾ ಏನ್ ಮಾಡಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. 1ನೇ ಗೇಟ್ 2ನೇ ಗೇಟ್ ಅಷ್ಟೇನಿಲ್ಲ, 3ನೇ ಗೇಟ್ ಇದೆಲ್ಲ ತುಂಬಾ ದೊಡ್ಡ ಗೇಟ್. ಅದು ವಿಶಾಲತೆ, ಅದು ವಿಶಾಲತೆ, ಅದು ದೊಡ್ಡ ಬಿಡುಗಡೆ, ಅದು ದೊಡ್ಡ ಆಶೀರ್ವಾದ. ಈ 2 ಬಾಗಿಲು ಬಿಡುಗಡೆ ಒಂದು ನೋಡೋ ದೊಡ್ಡ ವಿಷಯ ಅಲ್ಲ. ನಿನ್ ಜೀವನದಲ್ಲಿ ನೀನು ನೋಡ್ಬೇಕಾಗಿರೋದು ಆ ದೊಡ್ಡ ಬಾಗಿಲು ಓಪನ್ ಆಗೋದನ್ನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದೊಡ್ಡ ಬಾಗಿಲು ಓಪನ್ ಆಗೋದನ್ನ ನೀನು ನೋಡ್ಬೇಕು. ಆ ಬಾಗಿಲು ಒಳಗಡೆ ನೀನು ಹೋಗ್ಬೇಕು. ಹಲ್ಲೆಲೂಯಾ. ಹೋದ್ರೆ ಬಾಕಿ ಹೋದ್ರಿ.
ಮೂರನೇ ಬಾಗಿಲು, ದೊಡ್ಡ ಬಾಗಿಲು. ಕಬ್ಬಿಣದ ಬಾಗಿಲುಗಳೇ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ಅವರಿಗೆ ತೆರೆಯಿತು. ಹಾ, ಅವರು ಹೊರಗೆ ಬಂದು ಹ್ಮ್, ಒಂದು ಬೀದಿಯನ್ನು ದಾಟಿದರು. ಒಂದು ಬೀದಿ. ಹಲ್ಲೆಲೂಯಾ. ದೇವದೂತನು ಎಲ್ಲಿವರೆಗೂ ಬರ್ತಾವನು ಗೊತ್ತಾ? ಪೇತ್ರನ ಕರ್ಕೊಂಡು ಹೋಗೋದಕ್ಕಾಗಿ ದೇವದೂತನು ಎಲ್ಲಿವರೆಗೂ ಬರ್ತಾನೆ ಗೊತ್ತಾ? ಒಂದು ಬೀದಿಯನ್ನ ದಾಟಿ, ಕೂಡಲೇ ಆ ದೂತನು ಅವನನ್ನು ಬಿಟ್ಟು ಹೋದನು. ಒಂದು ಬೀದಿಯನ್ನು ದಾಟಿ, ಕೂಡಲೇ ಆ ದೂತನು ಅವನನ್ನು ಬಿಟ್ಟು ಹೋದನು. ಒಂದು ಬೀದಿ ದಾಟಿದ ಮೇಲೆ, ಒಂದು ದಾರಿ ದಾಟದ ಮೇಲೆ, ಆಗ ಪೇತ್ರನು ಒಂದು ಮಾರ್ಗ ದಾಟದ ಮೇಲೆ, ಒಂದು ಜಾಗ ದಾಟದ ಮೇಲೆ ದೂತ ತನ್ನಷ್ಟಕ್ಕೆ ತಾನು ಮಾಯ ಆಗ್ಬಿಡ್ತಾ ಇದ್ದಾನೆ. ಅರ್ಥ ಆಗ್ತಾ ಇದೆಯಾ? ದೇವದೂತ ಎಲ್ಲಿವರೆಗೂ ಬಂದ? ಈ ಪೇತ್ರನಿಗೆ ಒಂದು ಬೀದಿ, ಒಂದು ದಾರಿ, ಒಂದು ಮಾರ್ಗ ತಡೆಯಿತು. ಅದು ದಾಟಿಸುವವರೆಗೂ ದೇವ ಜೊತೆನಲ್ಲಿದ್ರು. ಅದು ದಾಟಿಸುವವರೆಗೂ ದೇವದೂತ ಜೊತೆನಲ್ಲಿದ್ದ. ಆ ಒಂದು ಬೀದಿ, ಆ ಒಂದು ಹೋರಾಟ, ಆ ಒಂದು ಸಮಸ್ಯೆ, ಆ ಒಂದು ಮಾರ್ಗ ಅದು ದಾಟಿಸಿದ ಮೇಲೆ ದೇವದೂತ ಮಾಯ ಆಗ್ತಾ ಇದ್ದಾನೆ. ಯಾಕಂದ್ರೆ ಈಗ ನೀನು ಸೇಫ್. ಈ ಬೀದಿವರೆಗೆ ನಿನಗೆ ಹೋರಾಟ, ಈ ಬೀದಿವರೆಗೆ ನಿನ್ನ ಸಮಸ್ಯೆ, ಈ ಬೀದಿ ದಾಟಿ ಒಂದು ಹೆಜ್ಜೆ ನೀನು ಮುಂದೆ ಇಟ್ಟ ಮೇಲೆ ಇನ್ನು ನಿನಗೆ ಸಮಸ್ಯೆ ಇಲ್ಲ, ನೀನು ಆರಾಮಾಗಿ ಹೋಗ್ಬೋದು. ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನಾನು ಬಿಡುಗಡೆ, ನಿಮ್ಮ ತಲೆಗಳ ಮೇಲೆ ಕೈ ಇಟ್ಟು ಶಕ್ತವಾಗಿ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡಬೇಕಂತ ದೇವರತ್ನ ನನಗೆ ಪ್ರೇರೇಪಿಸಿದ್ರೆ, ನೀವು ಕೂತಿರೋದು ನೋಡಿದ್ರೆ ಬಿಡುಗಡೆ ಬೇಡ ಅಂತ ನಾನು ಜಸ್ಟ್ ಪ್ರಾರ್ಥನೆ ಮಾಡಿ ನಿಲ್ಲಿಸ್ತೀನಿ. ಎಲ್ಲರ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡ್ರಿ. ಇದು ದೇವದೂತ ಒಂದು ಬೀದಿಯನ್ನು ದಾಟಿಸುವವರೆಗೂ ಬಂದನು. ಆ ಬೀದಿ ದಾಟಿಸಿದ ತಕ್ಷಣವೇ ದೇವದೂತ ಮಾಯ ಆಗ್ಬಿಟ್ನು. ಕಾರಣ ಆ ಬೀದಿಯವರೆಗೆ ಅವನಿಗೆ ಹೋರಾಟ ಸಮಸ್ಯೆ ಇದ್ದಿದ್ದು. ಆ ಬೀದಿ ದಾಟಿದ ಮೇಲೆ ಈಗ ಅವನಿಗೆ ಹೋರಾಟ ಸಮಸ್ಯೆ ಇಲ್ಲ, ಈಗ ಅವನು ಫ್ರೀ. ಸರ್ವಶಕ್ತನಾದ ದೇವರೇ, ನನ್ನ ಕಣ್ಣುಗಳನ್ನ ನೀವು ತೆಗಿಬೇಕು. ನನ್ನ ಕಣ್ಣುಗಳನ್ನು ನಿಮ್ಮ ಸಾನ್ನಿಧ್ಯ ತೆಗಿಬೇಕು. ನನ್ನ ಕಣ್ಣುಗಳನ್ನು ನಿಮ್ಮ ಪ್ರಸನ್ನತೆ ತೆಗಿಬೇಕು. ನನ್ನ ಕಣ್ಣುಗಳನ್ನು ನಿಮ್ಮ ಅಗ್ನಿ ತೆರಿಬೇಕು. ನಿಮ್ಮ ವಾಕ್ಯ ತೆರಿಬೇಕು. ಪರಲೋಕ ತೆರಿಬೇಕು. ನೀವು ತೆರಿಬೇಕು ದೇವರೇ. ನನ್ನ ಕಣ್ಣುಗಳನ್ನು ಸೈತಾನನು ತೆರಿಬಾರ್ದಪ್ಪ. ಅದನ್ನು ತಡೆಗಟ್ಟಿ ಪ್ರಾರ್ಥಿಸ್ತಾ ಇದ್ದಾವೆ. ಒಂದು ವೇಳೆ ಯಾರಾದರ ಕಣ್ಣು ಸೈತಾನನ ಒಂದು ವೇಳೆ ತೆರೆದಿದ್ರೆ ಇವತ್ತು ಆ ಕಣ್ಣು ಯೇಸುವಿನ ನಾಮದಲ್ಲಿ ಮುಚ್ಚಲ್ಪಡಲಿ. ತಿರ್ಗಾ ಹೊಸದಾಗಿ ಅವರ ಕಣ್ಣು ನನ್ನ ದೇವರು ತೆರೀಲಿ. ಯಾರೆಲ್ಲ ಎಲ್ಲೆಲ್ಲಿ ಇದ್ಕೊಂಡು ನೋಡ್ತಾ ಇದ್ದಾರೋ ಅವರ ಕಣ್ಣುಗಳು ದೇವ್ರು ತೆರೀಲಿ. ಸೈತಾನನ್ ತೆರೆದಿದ್ರೆ ಅದು ಮುಚ್ಚಲ್ಪಡಲಿ. ದೇವರಿಂದ ತೆರೆಯಲ್ಪಡೋ ಮಕ್ಕಳಾಗಿರು ಮಾರ್ಪಡಲಿ. ದೇವರ ಮಾರ್ಗದಲ್ಲಿ ನಡೆಸಲ್ಪಡಲಿ. ದೇವರು ಇವ್ರಿಗಾಗಿ ಇಟ್ಟಿರುವಂತ ಮಾರ್ಗ, ಸರಿ ಮಾಡಿರುವ ಮಾರ್ಗದಲ್ಲಿ ಇವ್ರುಗಳು ನಡೆಯಲಿ. ಇವ್ರುಗಳನ್ನ ಅನುಗ್ರಹಿಸಿ ಪ್ರಾರ್ಥಿಸ್ತಾ ಇದ್ದಾನೆ. ಇಲ್ಲಿವರೆಗೂ ನಡೆಸಿದಕ್ಕೆ ಸ್ತೋತ್ರ. ನಮ್ಮನ್ನೇ ನಾವು ತಗ್ಗಿಸ್ತೇವೆ, ನೀವೆಚ್ಚಿಸಲ್ಪಡಬೇಕು. ಸಕಲ ಸ್ತುತಿ ಗಾನ ಮಾನ ಮಹಿಮೆ ಎಲ್ಲ ನಿಮ್ಮೊಬ್ಬರಿಗೆ. ಎಲ್ಲವನ್ನ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆಯೇ, ಆಮೆನ್. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.